ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕರವೀರಪುರ ಕೊಲ್ಲಾಪುರ ತಾಯಿ ಮಹಾಲಕ್ಷ್ಮಿಯ ಮೂಲ ಸಾನ್ನಿಧ್ಯದಲ್ಲಿ ನಡೀತಿರತಕ್ಕಂತಹ ವೈಭವೀಪೂರಿತವಾದಂತಹ ಅನುಷ್ಠಾನ ಮಹರ್ಷಿವಾಣಿಯಲ್ಲಿ. ಸೂರ್ಯದೇವ ತಾಯಿಯ ಪಾದವನ್ನು ಮುಟ್ಟಿ ಶಿರೋಭಾಗದವರೆಗೂ ತನ್ನ ಕಿರಣಗಳಿಂದ ದೇವಿಯನ್ನು ನಮಸ್ಕಾರ ಮಾಡತಕ್ಕಂಥದ್ದು ಅಥವಾ ಸೂರ್ಯ ಕಿರಣದಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಈ ಕ್ಷೇತ್ರದಲ್ಲಿದೆ. ಆನಂದ್ ಗುರುಜಿ ಅವರ ಒಂದು ಉಪಸ್ಥಿತಿಯಲ್ಲಿ ಬಹಳ ಅದ್ದೂರಿಯಿಂದ ಸೇವೆ ದೇವರಿಗೆ ಸಲ್ಲಿಸ್ತಾ ಇದ್ದೀವಿ. ನಮಸ್ತೆ ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿಯ ವಿಶೇಷವಾದ ಪೂಜಾನುಷ್ಠಾನ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಖೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡ್ಬೋದು. ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಗುರುಜಿ ತಿಳಿಸ್ಕೊಡ್ತಾರೆ. ಸ್ವರ ಜ್ಯೋತಿಷ್ಯದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನೀವು ಗುರುಜರ ಮುಖಾಂತರ ಕಂಡುಕೊಳ್ಬಹುದು. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಬೋದು. ಇನ್ನು ಗುರುಜಿಯವರನ್ನು ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನು ನೇರವಾಗಿ ನೀವು ಆಶ್ರಮದಲ್ಲಿ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗುರುಜಿಯವರನ್ನು ಭೇಟಿಯಾಗಬೇಕು ಅಂದರೆ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ನೀವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಭೇಟಿಯಾಗ್ಬೋದು. ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವ್ರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿಯಾಗಿ, ಶ್ರೀನಿವಾಸ್ ಶರ್ಮಾ ಅವ್ರನ್ನ ಕೂಡ ಭೇಟಿಯಾಗಿ, ಆ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು. ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಸಮಾಜ ಸೇವಕರಾಗಿರುವಂತಹ ಹೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಮಾಲೂರಿನಲ್ಲಿ ನೆರವೇರಿಸಲಾಯಿತು. ಆದರೆ ಆ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೂ ಮುಂಚೆ
ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರ ದಿವ್ಯ ಸಾನ್ನಿಧ್ಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮತ್ತು ಅವರ ತಂಡ ತೆರಳಿದರು. ಅಲ್ಲಿ ವಿಶೇಷವಾದಂತಹ ಕ್ಷೇತ್ರದ ವಿಶೇಷತೆಯನ್ನು ಗುರುಜಿ ತಿಳಿಸ್ಕೊಟ್ರು ಮತ್ತು ಗಣಪತಿ ಇತರ ದೇವರುಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದ್ರು ಮತ್ತು ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹಕ್ಕೆ ವಿಶೇಷವಾದಂಥ ಅಭಿಷೇಕ ಪೂಜಾರಾಧನೆಯನ್ನು ಕೂಡ ಸಲ್ಲಿಸಲಾಯಿತು. ಈ ಎಲ್ಲ ದೃಶ್ಯಗಳನ್ನು ನೀವು ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಈಗ ನೇರ ಪ್ರಸಾರ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಹರಿಂ ಕಾರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣೀಂ ಪದ್ಭಾನನೆ ಪದ್ಭಪತ್ರೇ ಪದ್ಭಪ್ರಿಯೇ ಪದ್ಭದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಭಪತ್ರಾಯತಾಕ್ಷೀಂ. ಓಂ ಗೌರೀರ್ಮ್ಯಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ. ಓಂ ಶ್ರೀಂ ಅಂಬಾಯ ನಮಃ. ಓಂ ಅಂಬಾಯ ನಮಃ. ಓಂ ಜಗದಂಬಿಕಾಯ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಗ್ರಾಮಿಣೇ ನಮಃ. ಅಂಬಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಸರಸ್ವತ್ಯೇ ನಮಃ. ಮಾತಾಚನ್ನಪೂರ್ಣಾಯೇ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಭಾಲಾ ತ್ರಿಪುರ ಸುಂದರಿ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಅಂಬಾಯ ನಮಃ. ಓಂ ಗೌರೀರ್ಮಿಮಾಯ ಸಲಿಲಾಲಿತಾ ಮಹಾಶಕ್ತಿರದೇವತಾ ಪ್ರೀತತ್ವಂ ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೇ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಲಕ್ಷ್ಮೀ ನಮಃ. ಓಂ ವಿಜಯಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಮ್ಮ ತಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ, ತಾವು ಅಂದುಕೊಂಡಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಿರಲಿ. ಇವತ್ತು ತಾವೆಲ್ಲರೂ ಮಾಡುವಂತಹ ಕೆಲಸಗಳಲ್ಲಿ ಒಳ್ಳೆ ವಿಜಯಪ್ರದವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಗಂಧದ್ವಾರಾಂತರಾದರ್ಶಾನ್ ನಿತ್ಯಪೃಷ್ಟಾಂಗರೀಚನೀಂ ಈಶ್ವರೀಂ ಸರ್ವದಾನಾನ್ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀ ಭಗವತಿಯನ್ನು ವಿಶೇಷವಾದಂತಹ ರೀತಿ ಗಂಧ ಮತ್ತು ಸೌಗಂಧಿಕ ಪರಿಮಳವಾಗಿರ್ತಕ್ಕಂತಹ ಪುಷ್ಪಗಳಿಂದ ಅಲಂಕಾರ ಮಾಡಿ ದೇವಿಗೆ ಅರ್ಚನಾ ಸಂಕಲ್ಪವನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಗೆ ನಡೆಸಿರ್ತಕ್ಕಂಥ ಆ ಕುಂಕುಮಾರ್ಚನೆಯ ಆ ಕುಂಕುಮ ಪ್ರಸಾದವನ್ನು ತಾವು ತಮ್ಮ ಪರಿವಾರ ಎಲ್ಲರೂ ಸಹಿತ ಕುಂಕುಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳಿ. ಅದರಲ್ಲೂ ಹೊಸ ಸಂವತ್ಸರ, ಈ ಸಂವತ್ಸರದಲ್ಲಿ ತಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆಯೋ, ಯಾವ ಕೆಲಸಗಳನ್ನು ಮಾಡಿ ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆ ಮಹಾ ಸಂಕಲ್ಪದಲ್ಲೇ ತಾವಿದ್ದೀರೋ ಆ ಸಂಕಲ್ಪ ಶೀಘ್ರದಲ್ಲಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗಲಿ ಎಂಬತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಮನುಷ್ಯನ ಕಷ್ಟಗಳಿಗೂ ಹೌದು, ಔಷಧಿಗಳಿಗೂ ಹೌದು. ಬಹಳ ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ.
ಪ್ರಕೃತಿಯ ಮಡಿಲಿನಲ್ಲಿ ಕಂಡು ಕೇಳರಿಯದಂತ ವಿಶೇಷವಾಗಿರತಕ್ಕಂತ ವನಸಿರಿಯನ್ನ ನಾನ್ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೇನೆ. ದಟ್ಟವಾದ ಅರಣ್ಯಗಳಲ್ಲಿ ಸಂಚಾರವನ್ನ ಮಾಡಿ ತಂದಿರತಕ್ಕಂತ ಅದ್ಭುತವಾಗಿರ್ತಕ್ಕಂತ ವನಸಿರಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಶೋಭಕೃತ್ನಾಮ ಸಂವತ್ಸರ ಪಾಲ್ಗುಣ ಮಾಸದ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗಾಗಲೇ ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ನಾಳಿನ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ವನಸಿರಿಯ ಪರಿಚಯವನ್ನು ತಮ್ಮೆಲ್ಲರಿಗೂ ಕೂಡ ಮಾಡಿಸ್ತೀನಿ ಅಂತ ಹೇಳಿದ್ದೇನೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಭಾನುವಾರದ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೆ ಆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಮಾತನಾಡ್ತಕ್ಕಂಥ ವನಸಿರಿಯನ್ನು ತಾವೆಲ್ಲರೂ ಕೂಡ ನೋಡಬೇಕು, ದರ್ಶನವನ್ನು ಮಾಡಿಕೊಳ್ಬೇಕು. ಅದರಿಂದ ನಿಜಕ್ಕೂ ಸಾಕಷ್ಟು ಉಪಯೋಗಗಳಿದ್ದಾವೆ. ಆ ಉಪಯೋಗಗಳು ಯಾವುದು, ಆ ಉಪಯೋಗಗಳು ಏನು ಅನ್ನೋದನ್ನು ಭಾನುವಾರದ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದ್ದೇನೆ. ಆ ಒಂದು ವನಸಿರಿಯ ಬಗ್ಗೆನೂ ಕೂಡ ಬಹಳಷ್ಟು ಸವಿಸ್ತಾರವಾಗಿ ಅದರ ಒಂದು ಪರಿಚಯವನ್ನು ಕೂಡ ಮಾಡಿರ್ತಕ್ಕಂಥದ್ದಿದೆ. ಆ ಒಂದು ವನಸಿರಿ ಹೇಗೆ ಕೆಲಸ ಮಾಡುತ್ತೆ, ಯಾವ ರೀತಿ ಉತ್ತರ ಕೊಡುತ್ತೆ, ಪ್ರತಿಯೊಂದನ್ನು ಕೂಡ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಪ್ರತಿನಿತ್ಯದ ಸಂದೇಶ ಏನಪ್ಪ, ಶುಕ್ರವಾರ ಅದರಲ್ಲೂ ಬಹಳ ವಿಶೇಷವಾಗಿ ತದಿಗೆ ಬಂದಿರತಕ್ಕಂಥದ್ದಿದೆ. ತಾಯಿಗೆ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ರಾಜ್ಯದಲ್ಲೆಡೆ ದೇಶದಲ್ಲೆಡೆ ಇರ್ತಕ್ಕಂಥ ಎಲ್ಲ ಶಕ್ತಿಪೀಠದಲ್ಲೂ ಕೂಡ ತಾಯಿಗೆ ವಿಜೃಂಭಣೆಯಿಂದ ಅಲಂಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಅಭಿಷೇಕವನ್ನು ಮಾಡ್ತಕ್ಕಂಥದ್ದಾಗಲಿ, ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದಾಗಲಿ ನಡೀತಾನೆ ಇರುತ್ತೆ. ಅದರ ಜೊತೆಗೆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಅದ್ಭುತವಾಗಿರ್ತಕ್ಕಂಥ ಸಂದೇಶ. ಅವಶ್ಯಕತೆ ಇದ್ದಾಗ ನಿಮ್ಮ ಜೊತೆಯಲ್ಲಿ ಬರ್ತಕ್ಕಂಥವ್ರು ಬುದ್ಧಿವಂತರು. ಅವಶ್ಯಕತೆ ಇದ್ದಾಗ ನಿಮ್ಮ ಜೊತೆಗೆ ಬರ್ತಕ್ಕಂಥವ್ರು ಬುದ್ಧಿವಂತರು. ಆದರೆ ಅವಶ್ಯಕತೆಗೂ ಮೀರಿ ನಿಮ್ಮ ಜೊತೆಗೆ ನಿಲ್ತಕ್ಕಂಥವ್ರು ಹೃದಯವಂತರು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ದಿವಸದ ಸಂದೇಶವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತೇನೆ, ಅವಶ್ಯಕತೆ ಇದ್ದಾಗ ನಿಮ್ಮ ಜೊತೆ ಬರ್ತಕ್ಕಂಥವ್ರು ಬುದ್ಧಿವಂತರು, ಅವಶ್ಯಕತೆಗೂ ಮೀರಿ ನಿಮ್ಮ ಜೊತೆಗೆ ನಿಲ್ತಕ್ಕಂಥವ್ರು ಹೃದಯವಂತರು. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ, ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ಗುರುಜರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ದೇವಿಯ ಆ ಪ್ರಸನ್ನತೆ, ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ಸಮಸ್ತರಿಗೂ ಇರಲಿ ಅಂಥೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಗಂಧದ್ವಾರಾನ್ ದರಾದರ್ಶಾನ್ ನಿತ್ಯಪೃಷ್ಠಾಂಗರೀಷಿಣೀಂ ಈಶ್ವರೀನ್ ಸರ್ವದಾನಾನ್ ತ್ವಾಮಿ ಹೋಪ ತ್ವಯೇ ಶ್ರೀಯಂ. ದೇವಿಯ ಆರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು. ಈಗ ವಸಂತ ಋತು ಇರ್ತಕ್ಕಂಥದ್ದು, ಅದರಲ್ಲೂ ಚೈತ್ರ ಮಾಸ. ವಸಂತ ಋತುವಿನಲ್ಲಿ ಚೈತ್ರ ಮಾಸ. ಈ ಚೈತ್ರ ಮಾಸ ಎಂಬತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಚೈತ್ರ ಮಾಸ ಎಲ್ಲಿಂದ ಎಲ್ಲಿ ನೋಡೋದು ಸಹಿತ ಹಚ್ಚ ಹಸಿರಿರ್ತಕ್ಕಂಥದ್ದು. ಈ ಚೈತ್ರದಲ್ಲಿ
ವಸಂತ ಇರತಕ್ಕಂಥದ್ದು ಹಾಡುವಂಥ ಕೋಗಿಲೆಗಳು ತನ್ನ ಧ್ವನಿಯನ್ನು ಹಿಂಪಾದಂಥ ರೀತಿ ಹಾಡಲಿಕ್ಕೆ ಸಿಗುವಂಥ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ವಸಂತ ಋತುವಿನಲ್ಲಿ ಚೈತ್ರ ಮಾಸ ಈಗಿರ್ತಕ್ಕಂಥದ್ದು. ಶುಕ್ಲಪಕ್ಷ 24/3/2023 24/3/2023 ಶುಭ ಶುಕ್ರವಾರ. ತೃತೀಯ ಅಂದರೆ ಇದು ತದಿಗೆ ಪೂಜೆ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಅಶ್ವಿನಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ. ಇವತ್ತು ದೇವಿಯರ ಆಸ್ಥಾನದಲ್ಲಿ ಅಂದರೆ ಭಗವತಿಯ ಆಸ್ಥಾನದಲ್ಲಿ ಸರ್ವಮಂಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಲಶ ಸ್ಥಾಪನೆ ಮಾಡಿ, ಇದು ದೇವಾಲಯದಲ್ಲಿ ಮಾತ್ರ ಅಲ್ಲ, ಮನೆಯೇ ದೇವಾಲಯವಾದಾಗ ಮನೆಯ ದೇವರ ಸಾನ್ನಿಧ್ಯದಲ್ಲೂ ಸಹಿತ ಕಲಶವನ್ನಿಟ್ಟು ಆರಾಧನೆ ಮಾಡಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ಮನೆಯಲ್ಲಿರ್ತಕ್ಕಂಥ ಹೆಂಗಳೆಯರು, ಹೆಣ್ಣು ಮಕ್ಕಳು ತಾವು ಮನೆ ಸಾರಿಸಿ ಗುಡಿಸಿ ರಂಗವಲ್ಲಿ ಎಲ್ಲ ಆದ ನಂತರ ದೇವರ ಮನೆಯನ್ನು ಸ್ವಚ್ಛತೆ ಮಾಡಿ, ಅದಾದ ನಂತರ ಒಂದು ಕಲಶದಲ್ಲಿ ಮಾವಿನ ಸೊಪ್ಪಾಗಲಿ ಅಥವಾ ವಿಳೆದೆಲೆ ಆಗಲಿ, ಶುದ್ಧ ಜಲವಾಗಲಿ ಅಥವಾ ಧಾನ್ಯಗಳಾಗಲಿ, ನಿಮ್ಮ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಪದ್ಧತಿಯನ್ನು ಅನುಸರಿಸಿ ಒಂದು ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇವತ್ತು ಇಡುವಂತಹ ಕಲಶ ಮುಂದಿನ ತದಿಗೆಯವರೆಗೂ ಹಾಗೇ ನಿಲ್ತಕ್ಕಂಥದ್ದಿರುತ್ತೆ, ಅಥವಾ ಒಂದಷ್ಟು ದಿನಗಳು ಅದನ್ನು ಕಾಪಾಡ್ಕೋಬೇಕಾಗತ್ತೆ. ಹಾಗಾಗಿ ಒಳ್ಳೆಯ ಒಂದು ಸ್ಥಳದಲ್ಲಿ ಕಲಶವನ್ನಿಟ್ಟು ಪ್ರತಿನಿತ್ಯ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆಯನ್ನು ಮಾಡೋದರಿಂದ ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು ದೂರ ಆಗುತ್ತೆ ಮತ್ತು ವಿಶೇಷವಾದಂಥ ಸಂಪತ್ತನ್ನು ತಾವು ಸಿದ್ಧಿಪಡಿಸ್ಕೊಡೋಂಗಾಗತ್ತೆ. ದೇವಿಯ ಆ ಪ್ರಸನ್ನತೆ, ದೇವಿಯ ಅನುಗ್ರಹಕ್ಕೆ ತಾವು ಪಾತ್ರರಾದಂತಾಗುತ್ತೆ. ಹಾಗಾಗಿ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ಇವತ್ತಿನ ಅದ್ಭುತವಾದಂತಹ ಈ ಶುಭ ಮುಹೂರ್ತ ಚೈತ್ರ ಮಾಸ, ವಸಂತ ಮಾಸದಲ್ಲಿ, ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ವಸಂತ ಋತುವಿನ ಈ ಚೈತ್ರ ಮಾಸ ತಮಗೆ ಯಶಸ್ಸನ್ನು ದಯಪಾಲಿಸಲಿ. ಹಾಗೆ ಯಾವುದೇ ಕಾಯಕ ಮಾಡಬೇಕಾದರೂ ಮೊದಲು ಸೃಷ್ಟಿಯಲ್ಲಿ ತಾಯಿಯೇ ದೊಡ್ಡವಳು. ಆ ತಾಯಿಯ ಆರಾಧನೆ ಮಾಡ್ತಕ್ಕಂಥದ್ದು, ಲಕ್ಷ್ಮಿಯ ಆರಾಧನೆ ಮಾಡಲಿಕ್ಕೆ ಶುಭ ಶುಕ್ರವಾರ ಅಂತ ಎಲ್ಲ ಒಂದು ಧರ್ಮಶಾಸ್ತ್ರಗಳು ಹೇಳ್ತಾನೆ ಬಂದಿದೆ. ಲಕ್ಷ್ಮಿಗೆ ನೀವು ಕೊಡಬೇಕಾದ್ದೇನಿಲ್ಲ, ನೀವು ಕೊಡಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಮತ್ತು ಭಕ್ತಿ ಮಾತ್ರ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಅಥವಾ ರೇಷ್ಮೆ ವಸ್ತ್ರಗಳು ಅಥವಾ ಇನ್ನೇನೋ ಒಂದಷ್ಟು ಹಣಕಾಸು, ದುಡ್ಡು ಇದೆಲ್ಲವನ್ನು ಸಹಿತ ನಾವು ಈ ವೈಭವ ಲಕ್ಷ್ಮಿ ಅಥವಾ ಮಹಾಲಕ್ಷ್ಮಿಗೆ ಅಲಂಕಾರಕ್ಕಾಗಿ ಅಥವಾ ಮನೆಯಲ್ಲಿ ಪೂಜೆಗಾಗಿ ಮುಂದೆ ತಟ್ಟೆಯಲ್ಲಿ ತುಂಬಿಡ್ತೀವಲ್ವ, ಅದು ಯಾವುದನ್ನು ತಾಯಿ ಲಕ್ಷ್ಮಿ ಕೇಳೋದಿಲ್ಲ. ಲಕ್ಷ್ಮಿ ಕೇಳ್ತಕ್ಕಂತಹದ್ದು ಶ್ರದ್ಧೆ ಮತ್ತು ಭಕ್ತಿ, ಮನೆಯಲ್ಲಿರ್ತಕ್ಕಂಥ ಶುದ್ಧಿ, ವಾಸ್ತುಗೃಹ ಶುದ್ಧಿಯಾಗಿರಬೇಕು. ಸದಾಕಾಲ ವಾಸ್ತುವಿನ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಲವಲವಿಕೆಯಿಂದ ನಗನಗ್ತಾ ಇರಬೇಕು. ಹೇಗೆ ಆ ನಗುಮುಖ? ತುಳಸಿ ಗಿಡವನ್ನು ಸ್ವಚ್ಛತೆ ಮಾಡಿ ಅದರ ಮುಂದೆ ಒಂದು ರಂಗೋಲಿ ಹಾಕಿ ಧೂಪ ದೀಪ ನೈವೇದ್ಯವನ್ನು ಮಾಡತಕ್ಕಂಥದ್ದು, ಆ ತುಳಸಿ ಮುಂದೆನೂ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ಇನ್ನು ಮನೆಯ ಪ್ರಧಾನ ದ್ವಾರ ಸದಾಕಾಲ ಹಸನ್ಮುಖಿತನ ಇರಬೇಕು. ಹೇಗೆ? ಮನೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ಮನೆ ಮುಂಭಾಗ ರಂಗೋಲಿನ ಹಾಕಿರಬೇಕು. ಯಾರೂ ಪ್ರಥಮ ದ್ವಾರ ವಾಸ್ಕಲ್ನ, ಅಂದರೆ ಆ ಪ್ರಥಮ ದ್ವಾರ ವಾಸ್ಕಲ್ ಅಂತನೋ ಅಥವಾ ಬಾಗಿಲು ಅಂತಕ್ಕಂಥದ್ದು ಇರುತ್ತಲ್ಲ, ಅದನ್ನು ತುಳಿದು ನಡಿಬಾರ್ದು, ಅದರ ಮೇಲೆ ಯಾರೂ ಕಾಲಿಡಬಾರ್ದು. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾವ ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ತಾಳೆ? ತಾಯಿ ಮಹಾಲಕ್ಷ್ಮಿ ನಿಲ್ಲುವ ಸ್ಥಳ ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ರೋಧಿಸ್ತಕ್ಕಂಥದ್ದು, ಅಳ್ತಕ್ಕಂಥದ್ದು, ಮುಖ ಸಪ್ಪಗೆ ಮಾಡ್ತಕ್ಕಂಥದ್ದು, ಪ್ರಪಂಚನೇ ತಲೆ ಮೇಲೆ ಬಿದ್ದು ಹೋಗಿದೆ ಅಂತೇಳಿ ತಲೆ ಮೇಲೆ ಭಾರವಾಗಿ ಇಟ್ಕೊಂಡು ಮುಖ ಗಂಟಾಕೊಂಡು ಓಡಾಡ್ತಕ್ಕಂಥದ್ದು, ಇಂತಹ ಕಾಯಕಗಳು ಯಾರ ಮನೆಯಲ್ಲಿ ನಡೆಯುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ, ಜ್ಯೇಷ್ಠಾಲಕ್ಷ್ಮಿ ತಾಂಡವಾಡ್ತಾಳೆ. ಆ ಲಕ್ಷ್ಮಿ ಮನೆಯಲ್ಲಿ ಒಂದು ನೆಮ್ಮದಿಯುತವಾಗಿರಬೇಕಾದ್ರೆ, ಸ್ಥಿರ ಮಹಾಲಕ್ಷ್ಮಿ ಬರಬೇಕಾದ್ರೆ, ಶಾಂತಲಕ್ಷ್ಮಿ ಮನೆಗೆ ಬರಬೇಕಾದ್ರೆ, ಆ ಯೋಗಲಕ್ಷ್ಮಿ ಯೋಗವನ್ನು ಸಿದ್ಧಿಗೊಳಿಸಬೇಕಾದ್ರೆ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ಮುಖ್ಯ ಅಲ್ಲ. ಏನಿಲ್ದಿದ್ರೂ ನಿಮ್ಮಲ್ಲಿರುವಂಥ ಹಸನ್ಮುಖಿತನ ಇದೆಯಲ್ಲ, ನಿಮ್ಮ ನಗುಮುಖ ಇದೆಯಲ್ಲ, ಅದಕ್ಕೆ ಸರಿಸಮಾನವಾದ್ದು ಯಾವುದೂ ಅಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇದೆಲ್ಲವನ್ನೂ ಸಹಿತ ಪಕ್ಕಕ್ಕಿಡೋಣ. ಅದರ ಸಂತೋಷ ಎಂಬತಕ್ಕಂಥದ್ದು ನಿಮ್ಮ ಮುಖದಲ್ಲಿದ್ದಾಗ, ನಿಮ್ಮ ಮುಖದಲ್ಲಿ ಲಕ್ಷಣವಾಗಿ ಚಂದ್ರ, ಕುಂಕುಮ ಮತ್ತು ತಲೆ ಬಾಚತಕ್ಕಂಥದ್ದು, ಹೂ ಮುಡಿತಕ್ಕಂಥದ್ದು, ಕಿವಿ ಓಲೆ ಹಾಕುವಂಥದ್ದು, ಸರ ಹಾಕುವಂಥದ್ದು, ಒಳ್ಳೆ ಲಕ್ಷಣವಾದಂಥ ಮೈತುಂಬ ಸೆರಗುದ್ಕೊಂಡು ಓಡಾಡ್ತಕ್ಕಂಥದ್ದು, ಇದೆಲ್ಲವನ್ನು ನೋಡಿದ್ರೆ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ಅಲಂಕಾರ ಮೂರ್ತಿ ಮಾತ್ರ ಲಕ್ಷ್ಮಿ. ಪ್ರತ್ಯಕ್ಷವಾದ ಲಕ್ಷ್ಮಿ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳನ್ನು ನೀವು ಓಡಾಡುವಾಗ ನಿಮ್ಮ ಕಾಲ್ಗೆಜ್ಜೆ, ನಿಮ್ಮ ಕಾಲು ಧ್ವನಿ ಜೊತೆಗೆ ನಿಮ್ಮ ನಡವಳಿಕೆಗಳು, ನಿಮ್ಮ ಹಸನ್ಮುಖಿತನ ನೋಡಿದ್ರೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಲಕ್ಷ್ಮಿನ ಇವತ್ತಿಗೂ ಯಾರೂ ನೋಡಿದ್ದಿಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮಿಯನ್ನು ನೋಡೋದಿಲ್ಲಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳು ನಿಮ್ಮ ಮುಖದಲ್ಲೇ ಲಕ್ಷ್ಮಿಯನ್ನು ಕಾಣಬೇಕು. ನಿಮ್ಮ ಮುಖದಲ್ಲಿ ಕಾಣಬೇಕಾದಂತಹ ಲಕ್ಷ್ಮಿಯನ್ನು ನಾವು ಫೋಟೋನಲ್ಲಿಟ್ಟು, ವಿಗ್ರಹ ಇಟ್ಟು, ಕಳಶ ಇಟ್ಟು, ಅಲ್ಲಿ ಭವ್ಯವಾದ ಅಲಂಕಾರ ಮಾಡಿ ಅಲ್ಲಿ ಕಣ್ ತುಂಬಿಸ್ಕೊಂಡು ಹಬ್ಬ ಎಷ್ಟು ಸುಂದರವಾಗಿದ್ದಾಳಪ್ಪ ಲಕ್ಷ್ಮಿ ಅಂತಿದ್ದೇವೆ. ಲಕ್ಷ್ಮಿ ನಿಜಕ್ಕೂ ಸುಂದರವಾಗಿರೋದಲ್ಲಿ ಮನೆಯಲ್ಲಿರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳು ನಿಮ್ಮ ಮುಖದಲ್ಲಿ ನೀವು ಚೆನ್ನಾಗಿದ್ದರೆ, ನೀವು ನಗನಗ್ತಾ ಇದ್ದರೆ ನಿಮ್ಮ ಮನೆಗೆ ಲಕ್ಷ್ಮಿ ತಾಂಡವಾಡ್ತಾಳೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಈಗ ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಪ್ಪ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕುಂದನಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತದಿಗೆ ಲಕ್ಷ್ಮಿ ಯಾರ್ಯಾರ ವಾಸ್ತುಗೃಹದಲ್ಲಿ ರಜಿಸಬೇಕು ಅಂತಿದ್ದಾಳೋ, ಯಾರ್ಯಾರ ವಾಸ್ತುಗೃಹದಲ್ಲಿ ತದಿಗೆ ಲಕ್ಷ್ಮಿಯನ್ನು ನೀವು ಇವತ್ತಿನ ದಿವಸ ಸಂಪೂರ್ಣವಾಗಿ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪದಲ್ಲಿದ್ದೀರೋ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲದಲ್ಲಿ ತಮ್ಮೆಲ್ಲರ ವಾಸ್ತುಗೃಹದಲ್ಲೂ ಸಹಿತ ಸ್ಥಿರ ಮಹಾಲಕ್ಷ್ಮಿ ನಿಂತು ನಿಮ್ಮೆಲ್ಲರನ್ನೂ ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಚೈತ್ರ ನವರಾತ್ರಿ, ಇದೊಂದು ನವರಾತ್ರಿಯೇ ಸರಿ. ಇದನ್ನೂ ಸಹಿತ ನವರಾತ್ರಿ ಅಂದರೆ ನವಶಕ್ತಿಗಳ ವೈಭೋಗವಾಗಿರ್ತಕ್ಕಂಥ ಕಾಲ ಮಾಸದಲ್ಲಿ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಮಾಸವನ್ನೂ ನವರಾತ್ರಿ ಅಂತಲೇ ಕರೀತಾರೆ. ಹಾಗಾಗಿ ಇದು ಚೈತ್ರ ನವರಾತ್ರಿ, ವಸಂತ ನವರಾತ್ರಿ ಎಂಬತಕ್ಕಂಥದ್ದಿದೆ. ಈ ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿ ಶುಭ ಶುಕ್ರವಾರ ಈ ದಿನ ದುರ್ಗಾ ದೀಪ ನಮಸ್ಕಾರವನ್ನು, ದುರ್ಗಾದೇವಿಯ ಆರಾಧನೆಯನ್ನು, ಶಕ್ತಿ ದೇವತಾ ಆರಾಧನೆಯನ್ನು ಅಥವಾ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಪ್ರಸಿದ್ಧಿ ಕ್ಷೇತ್ರಗಳಲ್ಲಿ ಇವತ್ತು ನಡೀತಕ್ಕಂಥ ಪೂಜಾನುಷ್ಠಾನ ಹೋಮ ಹವನಾದಿಗಳನ್ನು ದುರ್ಗಾ ಪ್ರಾರ್ಥನೆಯನ್ನು ಮಾಡೋದರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ತಮ್ಮ ಚಿಂತನೆಗೆ ಏನಿದೆಯೋ, ಯಾವೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಈ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಬೇಗ ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ಖಂಡಿತ ಇವತ್ತು ಒಳ್ಳೆಯ ಯಶಸ್ಸನ್ನು ಕಾಣ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣುವಂತಹ ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ, ಅದರಲ್ಲೂ ಈ ಶುಭ ದಿನ ಮಧ್ಯಾಹ್ನ 12ರಿಂದ 1 ಗಂಟೆ 45 ನಿಮಿಷ, 12ರಿಂದ 1:45 ಈ ಸಮಯದಲ್ಲಿ ಬಹಳ ಅದ್ಭುತಕರವಾದಂತಹ ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟದ ಮನೆ ಇವತ್ತು ನಿಮಗೆ ಮನೆ ಬಾಗಿಲು ತೆಗೆದಿದೆ ಅಂತದ್ದು ತಪ್ಪಲ್ಲ. ಆದರೆ ನಿಮ್ಮ ನಡೆ ನಡವಳಿಕೆಗಳು ಒಂದಿಷ್ಟು ಮೌನವಾಗಿರ್ತಕ್ಕಂಥದ್ದು, ಆಡುವವರು ನಿಂದನೆ ಮಾಡ್ತಕ್ಕಂಥವ್ರು ಅಥವಾ ನಿಮಗೆ ಛೇಡಿಸ್ತಕ್ಕಂಥವ್ರು, ನಿಮಗೆ ದೋಷ ಮಾಡ್ತಕ್ಕಂಥವ್ರು ಅಥವಾ ನಿಮಗೇನೋ ತೊಂದರೆ ಮಾಡಬೇಕು ಅಂತ ಬರ್ತಕ್ಕಂಥವ್ರು ಇವರೆಲ್ಲರೂ ಬರುವಂಥ ಕಾಲವೇ ಇವತ್ತು. ಆದರೂ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ನಿಮ್ಮ ಹಣೆಯಲ್ಲಿ ಲಕ್ಷಣವಾಗಿ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದ ಅಥವಾ ಶ್ರೀಗಂಧ ಭಸ್ಮ ಇಂತಹದ್ದನ್ನು ಹಣೆಗೆ ಧಾರಣೆ ಮಾಡಿಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ದುರ್ಗಾದೇವಿ ಮುಂದೆ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಕೊಂಡು ಮೇಷರಾಶಿಯವರು ಒಂದೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಶುಕ್ರವಾರ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ಚಂಚಲತೆ ಇದೆ. ಮಾಡುವ ಕೆಲಸ ಯಶಸ್ಸು ಕಡಿಮೆ ಇದೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಹಸನ್ಮುಖಿತನ ನಿಮ್ಮಲ್ಲಿದ್ದರೂ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಆಗುವಂತಹ ಲಕ್ಷಣಗಳೇ ಸಾಕಷ್ಟು ಕಂಡು ಬರ್ತಿರೋದ್ರಿಂದ ಇವತ್ತು ನೀವು ಮಾಡಬೇಕಾದ್ದು ಸಾಧ್ಯವಾದರೆ ಒಂದು ಚಿಟಿಕೆ ಅವರೇಬೇಳೆ ಅಥವಾ ಅವರೇಕಾಳು ಅಥವಾ ಶ್ವೇತವಸ್ತ್ರ ಅಥವಾ ಒಂದಿಷ್ಟು ಅಕ್ಕಿ ಇಂತಹದ್ದನ್ನು ಮನೆಯಲ್ಲೇ ಪೂಜೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನೀವು ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಿಷ್ಟಲ್ಲದಿರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಗಂಡು ಮಕ್ಕಳಾದರೆ ನಿಮ್ಮ ಬಲಗೈಯಲ್ಲಿ 1 ಹನಿಯಷ್ಟು ಹಾಲು, ಅಂದರೆ ನಿಮ್ಮ ರೈಟ್ ಹ್ಯಾಂಡಲ್ಲಿ 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ ನಿಮ್ಮ ಎಡಗೈಯಲ್ಲಿ 1 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಇರ್ತಕ್ಕಂಥ ದೋಷ ಬರ್ತಕ್ಕಂಥ ಸಮಸ್ಯೆಗಳು ಏನೇ ಕಷ್ಟ ಬಂದರೂ ಎಲ್ಲವೂ ಸಹಿತ ಆದಷ್ಟು ಬೇಗ ಈ ಮಂಜಿನಗಡ್ಡೆ ಥರ ಕರಗಿ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಯಶಸ್ಸಿರಲಿ, ಇವತ್ತು ಯಾವುದೇ ಥರ ಸಮಸ್ಯೆಗಳಿಗೆ ಒಳಗಾಗದೇ ಇರಲಿ ಅಂತ ಹೇಳಿ ಆ ಗೋಕ್ಷೀರದನ್ನು ನೋಡ್ತಾ ಪ್ರಾರ್ಥನೆ ಮಾಡ್ತಾ ಚಂದ್ರನ ಆರಾಧನೆ ಮಾಡೋದ್ರಿಂದ ಬರ್ತಕ್ಕಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಅಷ್ಟೇ ಅಲ್ಲದೆ ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 4:20 3ರಿಂದ 4 ಗಂಟೆ 20 ನಿಮಿಷ ಈ ಸಮಯದಲ್ಲಿ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಭಯಪಡೋದು ಬೇಡ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರುವಷ್ಟು ಅಥವಾ ತಾವೇನು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ.
ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ಇದೆ. ಇವತ್ತು ನಿಮ್ಮ ಆತ್ಮೀಯರಿರಲಿ, ನಿಮ್ಮ ಕುಟುಂಬದ ಸದಸ್ಯರಿರಲಿ, ನಿಮ್ಮ ಮೇಲಧಿಕಾರಿಗಳಿರಲಿ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಸಹಪಾಠಿಗಳಿರಲಿ, ಯಾರೊಬ್ಬರಾದರೂ ಸಹಿತ ನಿಮ್ಮ ಒಳಿತಿಗಾಗಿ, ನಿಮ್ಮ ಶ್ರೇಯಸ್ಸಿಗಾಗಿ, ನಿಮಗೇನಾದ್ರು ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಚಿಂತನೆಯಲ್ಲೇ ಒಂದಷ್ಟು ಸಹಾಯವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆದರೆ ನಿಮ್ಮ ಮನಸ್ಸು ಚಂಚಲತೆಗೊಂಡು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಈ ಒಂದು ಗೊಂದಲದಲ್ಲಿ ತಾವಿದ್ದೀರಿ. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಪ್ಪು ಬಣ್ಣದ ಆಕಳು, ಸಂಪೂರ್ಣವಾಗಿ ಕೃಷ್ಣವರ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಖಂಡಿತ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಮತ್ತೊಮ್ಮೆ ಹೇಳ್ತೀನಿ, ಸ್ವಲ್ಪ ಜವಾಬ್ದಾರಿ ಇರಲಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಿಮ್ಮ ಹೆಸರು ಹೇಳಿಮಾ? ಸುಜಾತ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ರಾಯಚೂರಲ್ಲಿದ್ದೀರ ಮ್ಯಾಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನೆ ಬಗ್ಗೆ ಮಾತಾಡೋದು. ಆಯಿತು, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮನೆ ಒಂದು ಸಮಸ್ಯೆ ಒಂದು ಸಮಸ್ಯೆಗಳಿದಾವೆ ಸರ್ ನಮ್ಗೆ. ಒಂದಕ್ಕೆ ಇದಿಲ್ಲದಂಗೆ ಆಗ್ಬಿಟ್ಟದ್ರಿ. ಒಂದು ತಪ್ಪು ಒಂದು ಆಗ್ಯಾದ್ರಿ. ಏನು ಕೆಲಸ ಮಾಡ್ತಾರೆ ಮನೆಯವರು? ನಮ್ಮ ಮನೆಯವ್ರಲ್ರಿ, ನಮ್ಮ ಮನೆಯವ್ರ ತಿರ್ಸ್ಕೊಂಡು ಭಾಳ ವರ್ಷ ಆಯ್ತ್ರಿ. ಮಕ್ಕಳಿದಾರ. ಹಾಂ ಹಾಂ. ಮಕ್ಕಳು ಏನು ಮಾಡ್ತಾರಮ್ಮ? ಮಗನಿಗೆ ಕೊಡ್ತೀನಿ ನೋಡಿ ಸರ್. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನು ಕೆಲಸ ಮಾಡ್ತೀರಿ ತಾವು? ಗುರುಜಿ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಗುರುಜಿ. ಹಾಂ ಹಾಂ. ಎಷ್ಟು ಜನ ಅಣ್ಣ ತಮ್ಮಂದರು, ಎಷ್ಟು ಜನ ಮಕ್ಕಳು ತಾವು? ಗುರುಜಿ ನಾವು ಒಬ್ಬನೇ ಗುರುಜಿ, ಅಕ್ಕ ಒಬ್ರು. ಅಕ್ಕ ಒಬ್ರು, ನೀವು ಒಬ್ರು, ಇಬ್ಬರೇ? ಹಾ ಗುರುಜಿ. ಅಕ್ಕಗೆ ಮ್ಯಾರೇಜ್ ಆಗಿದೆ ಗುರುಜಿ. ಇನ್ನಿರೋದು ನೀವು, ಅಮ್ಮ? ಅಮ್ಮ, ನಾವು ಮಿಸ್ಸಸ್ ಗುರುಜಿ. ಹಾಂ ಹಾಂ, ಸಂತೋಷ, ಒಳ್ಳೇದಾಗಲಿ. ಹಾ ಗುರುಜಿ. ಈಗ ಪರವಾಗಿಲ್ವಾ? ಉದ್ಯೋಗ ನಡೀತಾ ಇದೆಯಾ? ರಿಯಲ್ ಎಸ್ಟೇಟ್ ವ್ಯಾಪಾರ ಪರವಾಗಿಲ್ವಾ? ಗುರುಜಿ ಪ್ರತಿಯೊಂದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮಾಡ್ತಿದೆ ಗುರುಜಿ. ದುಡ್ಡಿನ ಹಣಕಾಸಿನ ಬಹಳ ತೊಂದರೆ ಇದೆ ಗುರುಜಿ. ನೋಡಪ್ಪ, ನೀನು ಮಾಡ್ತಿರ್ತಕ್ಕಂತಹ ಉದ್ಯೋಗನೂ ಹಾಗೇ ಇದೆ. ರಿಯಲ್ ಎಸ್ಟೇಟ್ ಅಂದರೆ ಎಲ್ಲವೂ ಆಗಿ ನೇನು ಫೈನಲ್ ಅಡ್ವಾನ್ಸ್ ಆಗಬೇಕು, ಟೋಕನ್ ಅಡ್ವಾನ್ಸ್ ಆಗಿ ಅವರಿಬ್ಬರನ್ನ ಮಾತಾಡಿಸಿ ಅದರಿಂದ ನಿನಗೊಂದು 4 ಕಾಸು ಲಾಭ ಸಿಗುವಾಗಿ ಅವರಿಬ್ಬರು ಜಗಳ ಮಾಡಿಕೊಂಡು ಅವರಿಬ್ಬರು ದೂರ ಆಗೋದು ಅಥವಾ ಇನ್ನಾರ ಮಧ್ಯದಲ್ಲಿ ಬಂದು ಅವ್ರು ವ್ಯಾಪಾರ ಮಾಡ್ಕೊಂಡು ಮುಂದೆ ನಡೆಯೋದು, ಇದೆಲ್ಲ ನಡೆಯುತ್ತೆ. ರಿಯಲ್ ಎಸ್ಟೇಟ್ ಅಂದರೆ ಒಂದು ತಿಂಗಳಲ್ಲಿ 20 ಕೇಸ್ ನೀನು ತಯಾರು ಮಾಡಿದ್ರೆ ಅದರಲ್ಲಿ ಒಂದು ಕೇಸಲ್ಲಿ ನೀನು ಪ್ರಾಫಿಟ್ ಬರೋದೇ ಸ್ವಲ್ಪ ಕಷ್ಟನೇ. ಯಾಕೆಂದರೆ ಇವತ್ತು ಅಷ್ಟು ಕಾಂಪಿಟೇಷನ್ ಇದೆ ಮತ್ತು ಎಲ್ಲರಿಗೂ ಅದೊಂದು ಸುಲಭನಾದಂತಹ ವೇ. ಅದು ಅದೃಷ್ಟ ಸರಿಯಾಗಿದ್ದರೆ ನಿಂಗೆ ಅನುಕೂಲ ಆಗಿಬಿಟ್ರೆ, ನೀನು ಮಾಡಿರೋಂಥ ವ್ಯವಹಾರ ಎಲ್ಲ ನೀನು ಕೈ ಹಿಡಿದುಬಿಟ್ರೆ ನೀನು ರಾಜ ಆಗಿಬಿಡ್ತೀಯ, ನೀನೇ ಕುಬೇರ ಆಗ್ತೀಯ. ಆದರೆ ಅದು ಹಾಗಲ್ಲ. ಯಾಕೆಂದರೆ ಇಲ್ಲಿ ಈ ಸೃಷ್ಟಿಯಲ್ಲಿ ಎಲ್ಲರಿಗೂ ಸರಿಸಮ ಪಾಲಿದೆಯಲ್ಲ, ಹಾಗೆ ಶ್ರಮ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನೀನು ಈ ಉದ್ಯೋಗದ ಜೊತೆಗೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಸಲ್ಲಿ ಈಗ ಆಲ್ರೆಡಿ ಇದೆ, ಮತ್ತೊಂದು ಕೆಲಸವನ್ನು ಮಾಡಬೇಕು, ಏನಾದರೂ ಸ್ಥಿರವಾಗಿ ಒಂದಿಷ್ಟು ಮಂತ್ಲಿ ಕರೆಕ್ಟ್ ಇನ್ಕಮ್ ಬರೋವಂಥದ್ದು ಮಾಡಬೇಕು ಅಂತ ಈಗಾಗಲೇ ಕಳೆದ 4 ತಿಂಗಳಿಂದ ಆ ಚಿಂತನೆ ನೀನು ಮಾಡ್ತಾ ಇದೆಯಾ. ನಿನ್ನ ಗೃಹಸ್ಥಿತಿಗಳಲ್ಲಿ ಆಗಿದೆ. ಆದರೆ ಅದನ್ನು ಕಾರ್ಯಗತಕ್ಕೆ ತಂದ್ಕೊಳ್ಬೇಕು. ಸ್ವಲ್ಪ ನೀನು ಆ ಕಾರ್ಯಗತಕ್ಕೆ ತಂದ್ಕೊಂಡು ನೀನು ಆ ಬಿಸ್ನೆಸ್ಸನ್ನು ಮುಂದುವರಿಸಿದ್ರೆ ನಿಮ್ಮ ವಾಸ್ತುಗೃಹದಲ್ಲಿ ನೋಡು, ಅಮ್ಮನ ಸ್ವರತರಂಗ ಪ್ರಕಾರ, ನಿನ್ನ ಸ್ವರತರಂಗ ಪ್ರಕಾರ ನಿಮ್ಮ ವಾಸ್ತುಗೃಹದಲ್ಲಿ ಅಂತಹ ಭಯಪಡಬೇಕಾದ್ದೇನೂ ಇಲ್ಲ. ಧೈರ್ಯವಾಗಿರಿ. ಹಾಗೆ ನಿಮಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೂ ವಿಶೇಷವಾಗಿರ್ತಕ್ಕಂತಹ ಒಂದು ವನಸಿರಿಯಿಂದ ಇದೇ ಭಾನುವಾರ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿಯಿಂದಲೂ ಸಹಿತ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬೇಕು. ಅಂಥ ಪರಿಹಾರವನ್ನು ಕಲ್ಪಿಸುವಂತಹ ಕಾಯಕವನ್ನು ಭಾನುವಾರದ ಸಂಚಿಕೆಯಲ್ಲೂ ತಾವು ವೀಕ್ಷಣೆ ಮಾಡ್ಬೋದು. ಆದರೆ ನಾನು ಹೇಳೋದಿಷ್ಟೇ, ಪ್ರಸ್ತುತ ನಿಮಗಿರುವಂಥ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ 4 ಭಾನುವಾರ ಸೂರ್ಯದೇವರನ್ನೇ ಪ್ರಾರ್ಥನೆ ಮಾಡಿ ಒಂದಿಷ್ಟು ಗೋಧಿಯಿಂದ ಏನಾದ್ರು ಒಂಚೂರು ಪದಾರ್ಥವನ್ನು ಮಾಡಿ ನಿಮ್ಮ ಮನೆ ದೇವರ ನೈವೇದ್ಯ ಮಾಡಿ ಅದನ್ನು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಕೊಟ್ಟರೆ ನಿಮ್ಮ ವಾಸ್ತುಗೃಹದಲ್ಲಿ ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಈಗ ಕರ್ಕಾಟಕ ರಾಶಿ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತಾವು ಏನು ಅಂದುಕೊಂಡಿದ್ದರೂ ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಹೆಚ್ಚಿನಾಗಿ ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲ ನಿಮ್ಮದಾಗತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ ಈ ಶುಭ ದಿನದಂದು
ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಅಥವಾ ಒಂದು ಕಂದು ಬಣ್ಣದ ಗೋಮಾತೆ ಇದ್ದರೆ ಒಂದಿಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನಡೆಯೋದ್ರಿಂದಲೂ ಸಾಕಷ್ಟು ಒಳಿತನ್ನು, ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಕರ್ಕಾಟಕ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ಬಗ್ಗೆ ಹೆಚ್ಚಿನ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ತಕ್ಕಂಥದ್ದು, ಕೋಪ ಮಾಡ್ಕೊಳ್ತಕ್ಕಂಥದ್ದು, ಕೆಲಸಕ್ಕೆ ಬಾರದಂಥ ವಿಚಾರಕ್ಕೆ ನೀವು ಮುಖಸಪ್ಪು ಮಾಡ್ಕೊಂಡ್ಬಿಡ್ತೀರಿ. ಯಾವುದು ಶ್ರಮ ಇದೆ, ಯಾವುದರಿಂದ ಲಾಭ ಇದೆ, ಯಾವುದು ಸರಿ ಹೋಗುತ್ತೆ, ಸರಿ ಹೋಗ್ಬೋದಾಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ತಾಳ್ಮೆ ತಗೊಂಡ್ರೆ ಖಂಡಿತ ಒಳ್ಳೆ ಫಲವೇ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ತಾವು ಏನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಕಾಣ್ತೀರಿ. ಇವತ್ತಿನ ಯೋಗ ಫಲ ಎರಡೂ ತುಂಬ ಚೆನ್ನಾಗಿದೆ. ಆದರೆ ಇವತ್ತು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಸಿಂಹರಾಶಿಯವರು ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ ನಮಸ್ಕಾರ ಮಾಡಿ, ಅಥವಾ ಒಂದೆರಡು ಬಿಳಿ ಎಕ್ಕದ ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗೆ ಒಂದು ಚಿಟಿಕೆ ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟು ಕೆಲಸವನ್ನು ಇವತ್ತು ನೀವು ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರನ್ನೂ ನಿಂದನೆ ಮಾಡಬೇಡಿ, ಯಾರನ್ನೂ ದೂಷಣೆ ಮಾಡಬೇಡಿ, ಯಾರೊಂದು ಮಾತುಗೂ ಸಹಿತ ನೀವು ಮಾತಿಗೆ ನಿಂತು ತಲೆ ಬಗ್ಸೋದು ಬೇಡ. ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವ ಕಾಯಕ ಮಧ್ಯಾಹ್ನ 3 ಗಂಟೆವರೆಗೂ ಸ್ವಲ್ಪ ಜೋಪಾನವಾಗಿದ್ದು 3 ಗಂಟೆ ನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಹೆಣ್ಣು ಮಕ್ಕಳು ಮಾಡುವಂಥ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಸುಮಂಗಲೆಯರನ್ನು ಕನಿಷ್ಠ ಪಕ್ಷ ಒಂದು 3-4 ಜನ ಸುಮಂಗಲೆಯರಾದರೂ ಮನೆಗೆ ಕರೆದು ಒಂದಿಷ್ಟು ಅರಿಶಿಣ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯುವಂಥದ್ದು ಹೆಣ್ಣು ಮಕ್ಕಳಿಗೆ ಬಹಳ ಶ್ರೇಯಸ್ಕರ ಈ ಶುಭ ದಿನ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತಕ್ಕಂಥದ್ದು ಬೇಡ, ಮುಖ ಸಪ್ಪು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಆರೋಗ್ಯ ವೃದ್ಧಿಗಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಅದು ಅದೃಷ್ಟವೇ. ಆದರೆ ಬೇಡದ ವಿಚಾರಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಸಮಸ್ಯೆನ ಮಾಡಿಕೊಂಡು ಇಲ್ಲದ ತೊಂದರೆ ತಾಪತ್ರಗಳಿಗೆ ಸಿಲುಕೊಳ್ಳುವಂಥದ್ದು ಅದೃಷ್ಟ ಸರಿಯಿಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಬಹಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಏನಾದರೂ ಒಂದು ಸಾಧನೆ ಅಂತ ಮಾಡಿದ್ರೆ ಆ ಸಾಧನೆ ನಿಮಗೆ ಅದೃಷ್ಟವನ್ನು ತರುವಂಥ ರೀತಿ ಇರಬೇಕು. ಆ ಅದೃಷ್ಟ ತರಬೇಕಾದರೆ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಕರಹಸ್ತದಿಂದ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ಪತ್ರ. ಗುರುಜಿಯವರು ಫೋಟೋನ ಕೂಡ ಕಳಿಸಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ರಾಮದಾಸ್ ವೈಂಗಣ್ಕರ್ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನನಗೀಗ 34 ವರ್ಷ ವಯಸ್ಸು. ITI ವ್ಯಾಸಂಗ ಮಾಡಿದ್ದೇನೆ. ನಾನು ಇನ್ನೂ ಮದುವೆ ಆಗಿಲ್ಲ. ನಾನು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ನನ್ನ 18ನೇ ವಯಸ್ಸಿನಿಂದ. ಮೊದಲನೇದಾಗಿ ನಾನು ಬೆಂಗಳೂರಿನಲ್ಲಿ 3 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನನಗೆ ಕಾಲು ಜಾರಿ ಬಿದ್ದು ಎಡಗಾಲು ನರ ತುಂಡಾಗಿರುತ್ತೆ. ಹಾಗಾಗಿ ಅಲ್ಲಿಂದ ನಾನು ಕೆಲಸ ಬಿಟ್ಟು ಧಾರವಾಡದಲ್ಲಿ ಖಾಯಂ ಕೆಲಸಕ್ಕೆ ಸೇರಿಕೊಂಡೆ 2008ನೇ ಇಸ್ವಿಯಲ್ಲಿ. ಅಲ್ಲಿ 2 ವರ್ಷ ಕೆಲಸ ಮಾಡಿದೆ. ಮತ್ತು 3ನೇ ವರ್ಷ ನನಗೆ ಆರೋಗ್ಯದಲ್ಲಿ ತುಂಬ ಏರುಪೇರಾಯಿತು. 2011ರಿಂದ ಈಗಿನವರೆಗೂ ನಾನು ಔಷಧ ಉಪಚಾರ ಮಾಡ್ತಾ ಬಂದಿದ್ದೇನೆ. ಅದಾದ ನಂತರ 1 ವರ್ಷ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಗೋವಾದಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹೀಗೆ ಧಾರವಾಡದಲ್ಲಿ, ಗೋವಾದಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ನಾನು ಒಂದಿಷ್ಟು ತಿಂಗಳುಗಳು ಕೆಲಸ ಮಾಡಿದ್ದೀನಿ ಮತ್ತು ಒಂದಿಷ್ಟು ವರ್ಷಗಳ ಕೆಲಸಗಳನ್ನು ಬಿಟ್ಟಿದ್ದೀನಿ. ಯಾವುದೂ ಒಂದು ಕೆಲಸ ಕೂಡ ನನಗೆ ಸರಿಯಾಗಿ ಸೆಟ್ ಆಗ್ತಾನೇ ಇಲ್ಲ ಗುರುಜಿ. ಆದರೆ ಕಳೆದ 4 ವರ್ಷಗಳ ಹಿಂದೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ನನಗೆ ತುಂಬ ಇಷ್ಟ ಕೂಡ ಆಗಿತ್ತು. ಅದೇ ಕಂಪ್ನಿಲಿ ನನಗೆ ಮತ್ತೆ ಕೆಲಸ ಸಿಗಬೇಕು ಅನ್ನೋದು ಆಸೆ. ಹಾಗಾಗಿ ಅಲ್ಲಿ ಕೆಲಸ ಸಿಗಬಹುದಾ ನನಗೆ? ತುಂಬ ಬಡತನದಲ್ಲಿ ಇದ್ದೇವೆ, ಜೊತೆಗೆ ನನ್ನ ಮದುವೆ ಕೂಡ ಆಗಬೇಕು. ಈ ಎಲ್ಲ ಸಂಕಷ್ಟಗಳಿಗೆ ನೀವೇ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡ್ಬೇಕು ಮನೋಗತ ಪ್ರಶ್ನಾತಂತ್ರದ ಮೂಲಕ ಅಂತ ಹೇಳಿದೆ.
ವಿಶೇಷವಾಗಿ ಅವರ ಹೆಸರು ರಾಮದಾಸ್ ವೈಂಗಣಕರ್ ಅಂತ. ಓಕೆ ಓಕೆ. ರಾಮದಾಸ್ ರವರಿಗೆ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂತ ತಾಯಿಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಮೊದಲನೇದಾಗಿ ಸ್ಥಿರವಾಗಿರ್ತಕ್ಕಂಥ ಉದ್ಯೋಗ, ಅದರ ಬಗ್ಗೆ ಒಂದು ಪ್ರಶ್ನೆ ಅನ್ನೋದು ಕೂಡ ಕೇಳಿದ್ದೀರಿ. ಇನ್ನು ಪತ್ರದ ಕಡೆಯ ಭಾಗದಲ್ಲಿ ನಿಮ್ಮ ಮದುವೆಯ ವಿಚಾರವಾಗಲೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ. ಆದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವ ಉತ್ತರ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕಳೆದ ಭಾಗದಲ್ಲಿ ರಾಮದಾಸ್ ಅವರ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಇದ್ರು ಶ್ರೀನಿವಾಸ್ ಶರ್ಮ ಅವರು. ಮತ್ತೆ ಮುಂದುವರಿಸೋಣ. ಹೌದು, ಇನ್ನೇನು ಮನೋಗತ ಪ್ರಶ್ನಾತಂತ್ರ ಪ್ರಾರಂಭವನ್ನು ಮಾಡುವ ಸಮಯದಲ್ಲಿ ವಿರಾಮ ಬಂತು. ಅದಕ್ಕೋಸ್ಕರ ಈಗ ವಿರಾಮದಾದ ನಂತರ ಈ ಭಾಗದಲ್ಲಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದಾದ ನಂತರ ಈ ಒಂದು ಪತ್ರಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಈಗ ರಾಮದಾಸ್ ರವರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಈಗ ನಾನು ತಿಳಿಸ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಪಠನೆ ಮಾಡ್ತಕ್ಕಂಥದ್ದು. 3 ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ತೀನಿ, 11 ಬಾರಿ ಪಠನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ, ಮೂರನೇದಾಗಿ ಕ್ಲೀಂ. ಐಂ ಶ್ರೀಂ ಕ್ಲೀಂ, ಐಂ ಶ್ರೀಂ ಕ್ಲೀಂ, ಐಂ ಶ್ರೀಂ ಕ್ಲೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ ರಾಮದಾಸ್ ರವರು 11 ಬಾರಿ ಪಠನೆ ಮಾಡಬೇಕು. ಪಠನೆ ಮಾಡಬೇಕಾದ್ರೆ ಆದಷ್ಟು ಉತ್ತರಾಭಿಮುಖವಾಗಿ ನಿಂತ್ಕೊಳ್ತಕ್ಕಂಥದ್ದು, ಮೊದಲನೇದಾಗಿ ನಿಮ್ಮ ತಂದೆ ತಾಯಿನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿ 11 ಬಾರಿ ಐಂ ಶ್ರೀಂ ಕ್ಲೀಂ ಈ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಮಾಡಿ. ಮನೋಚಿಂತಿತ ಕಾರ್ಯವು ಪ್ರಸ್ತುತ ತಾವಂದುಕೊಂಡ ಮಟ್ಟ ಹಾಗೆ ಬಹಳ ಈಸಿಯಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ, ಬಹಳ ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳು ಕೂಡ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದಿರುತ್ತೆ. ಸ್ಥಿರ ಮನಸ್ಸಿನ ನಿರ್ಧಾರ, ತಂದೆ ತಾಯಿಯ ಅನುಗ್ರಹ, ದೇವರ ಅನುಗ್ರಹ ಬಹಳ ಮುಖ್ಯ. ನಿಮ್ಮ ಉದ್ಯೋಗದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದೀರಿ. ಆದರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದೇನಪ್ಪ ಅಂದ್ರೆ ಪ್ರಸ್ತುತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಮಿಶ್ರ ಮನಸ್ಥಿತಿ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ದೃಢ ಮನಸ್ಸಿನ ನಿರ್ಧಾರ, ದೃಢ ಮನಸ್ಸಿನ ಸಂಕಲ್ಪ ಎಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕ್ಷೀಣಿಸಿದೆ ರಾಮದಾಸರವರ ಮನಸ್ಸಲ್ಲಿ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿರತಕ್ಕಂಥ ಉತ್ತರ. ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಕೆಲಸ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಬೇಕು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಮನೋಗತ ಪ್ರಶ್ನಾತಂತ್ರದಿಂದ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು, ಹಿಡಿದ ಕೆಲಸವನ್ನ ಕಷ್ಟವಾದರೂ ಕೂಡ ಪರವಾಗಿಲ್ಲ, ಕಷ್ಟ ಸಂಕಷ್ಟಗಳು ಏನೆದುರಾದ್ರೂ ಕೂಡ ಪರವಾಗಿಲ್ಲ, ನಾನು ಹಿಡಿತವನ್ನ ಸಾಧಿಸ್ತೀನಿ ಎಂಬತಕ್ಕಂಥ ಮನಸ್ಸಿನಲ್ಲಿ ದೃಢ ಮನಸ್ಸಿನ ಸಂಕಲ್ಪದಿಂದಗೆ ತಾವು ಮುಂದೆ ಹೋಗಿದ್ದೆ ಆದರೆ ತಾವೊಂದುಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ಉತ್ತರ ಬಂದಿರತಕ್ಕಂಥದ್ದಿದೆ. ರಾಮದಾಸ್ ರವರು ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ಉದ್ಯೋಗದ ವಿಚಾರವಾಗಿ ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಆಗುತ್ತೇನೋ, ಇಲ್ಲ ನಾನು ಇದರಲ್ಲಿ ಹಿಂದೆ ಹೊಳೆದು ಬಿಡ್ತೀನೇನೋ, ನಾನು ಎಡು ಬಿಡ್ತೀನೇನೋ ಎಂಬತಕ್ಕಂಥ ಮನಸ್ಥಿತಿಯನ್ನು ಮೊದಲು ದೂರ ಮಾಡ್ಕೊಳ್ಳಿ. ಹೌದು, ತಾವು ಕಷ್ಟವನ್ನು ಪಟ್ಟಿದ್ದೀರಿ. ಇಷ್ಟು ದಿವಸ ತಾವು ಪಟ್ಟಿರ್ತಕ್ಕಂಥ ಕಷ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೊರತೆ ಏನಪ್ಪ ಅಂದರೆ ತಾವು 1 ತಿಂಗಳ ಕೆಲಸ ಮಾಡಿರ್ತೀರೋ, 1 ವರ್ಷಗಳ ಕೆಲಸ ಮಾಡಿರ್ತೀರೋ, ಇಲ್ಲಾಂದರೆ ವರ್ಷಗಳ ಕೆಲಸ ಮಾಡದೆ ಮನೆಯಲ್ಲೇ ಕೂತಿರ್ತೀರೋ, ಅದೆಲ್ಲವೂ ಕೂಡ ಒಂದು ರೀತಿ. ಆದರೆ ತಾವು ಹಿಡಿದ ಕೆಲಸವನ್ನು ಬಿಡದಿರ್ತಕ್ಕಂಥದ್ದು, ಮತ್ತು ಹಿಡಿದ ಕೆಲಸವನ್ನು ನಾನು ಇಲ್ಲ ಎಷ್ಟು ಕಷ್ಟಗಳಾದರೂ ಕೂಡ ಪರವಾಗಿಲ್ಲ, ಸಂಕಷ್ಟಗಳು ಕೂಡ ಬಂದರೂ ಕೂಡ ಪರವಾಗಿಲ್ಲ, ಈಗ ನಾನು ಮುಳುಗ್ತಾ ಇದ್ದೇನೆ, ನಾಳೆ ನಾನು ಎದ್ದೇಳ್ತೀನಿ ಎಂಬತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಕೆಲಸವನ್ನು ತಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದಾಗಿತ್ತು. ಆದರೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ದೃಢತೆ, ಸದೃಢತೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ತಕ್ಕಂಥ ಆ ಒಂದು ಪರಿಸ್ಥಿತಿ ನಿಮ್ಮನ್ನು ಬಾಧಿಸಿರ್ತಕ್ಕಂಥದ್ದಿದೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ರಾಮದಾಸರವರೇ, ಇನ್ನು ಮುಂದಕ್ಕೆ ತಾವು ಹಾಕ್ತಕ್ಕಂಥ ಹೆಜ್ಜೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದೇ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಪತ್ರ ನಮಗೆ ಬಂದಿರತಕ್ಕಂಥದ್ದಿದೆ. ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. 11 ದಿವಸಗಳ ಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ವಾಸ್ತುಗೃಹದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ತಾವು ಒಂದೇ 1 ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು. ಅದಾದ ನಂತರ ನಿಮ್ಮ ವಾಸ್ತುಗೃಹದಲ್ಲಿ ಮಹಾಲಕ್ಷ್ಮಿ ದೇವಿಯ ಒಂದು ಚಿತ್ರಣ, ಒಂದು ಫೋಟೋವನ್ನು ನಿಮ್ಮ ಮುಂದೆಗಡೆ ಇಟ್ಕೊಳ್ತಕ್ಕಂಥದ್ದು. ಅದಕ್ಕೆ 48 ಬಾರಿ ಐಂ ಶ್ರೀಂ ಕ್ಲೀಂ ಈ ಒಂದು ಬೀಜಾಕ್ಷರಿ ಮಂತ್ರವನ್ನೇ ಐಂ ಶ್ರೀಂ ಕ್ಲೀಂ, ಐಂ ಶ್ರೀಂ ಕ್ಲೀಂ, ಐಂ ಶ್ರೀಂ ಕ್ಲೀಂ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತಾ 11 ದಿವಸನೂ ಕೂಡ ಕುಂಕುಮಾರ್ಚನೆಯನ್ನು ಮಾಡತಕ್ಕಂಥದ್ದು. ಸಾಧ್ಯವಾದರೆ
ನೀವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಒಂದು ಕಮಲ ಪುಷ್ಪವನ್ನು ತೆಗೆದುಕೊಂಡು ಹೋಗಿ ತಾಯಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಮತ್ತಷ್ಟು ಉತ್ತಮ. ಈ ಒಂದು ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವೇ. ಆದರೆ ಅನುಷ್ಠಾನವನ್ನು ಮಾಡಬೇಕಾದ್ರೆ ಆದಷ್ಟು ಬಾಳೆಹಣ್ಣು ಮೊಸರು ಇದೆರಡನ್ನ ಸೇವನೆ ಮಾಡ್ತಕ್ಕಂಥದ್ದು ಬೇಡ. ಬಾಳೆಹಣ್ಣು ಮೊಸರು ಇದೆರಡನ್ನ ಸೇವನೆ ಮಾಡ್ತಕ್ಕಂಥದ್ದು ಬೇಡ. ಈ ಅನುಷ್ಠಾನವನ್ನು ಮಾಡುವ ಮಧ್ಯದಲ್ಲಿ ಕಂದು ಬಣ್ಣದ ಗೋಮಾತೆ ಎಲ್ಲಾದರೂ ನಿಮಗೆ ಕಣ್ಣು ಮುಂದೆ ಬಂದ್ರೂ ಕೂಡ ಆ ಒಂದು ಕಂದು ಬಣ್ಣದ ಗೋಮಾತೆಗೆ ಏನಾದರೂ ಒಂದು ಗೋಗ್ರಹಸವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ. ಈ ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಅನುಷ್ಠಾನವನ್ನು ಮಾಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಸಂಕಲ್ಪವೂ ಕೂಡ ಅಷ್ಟೇ ಪ್ರಥಮ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ತಾವು ಸಂಕಲ್ಪವನ್ನು ಮಾಡಬೇಕಾದ್ರೂ ಕೂಡ ಸದೃಢತೆಯಿಂದ, ದೃಢ ಮನಸ್ಸಿನಿಂದ, ಇಲ್ಲ ನಾನು ಹಿಡಿದ ಕೆಲಸವನ್ನು ಬಿಡೋದಿಲ್ಲ, ನಾನು ಈ ಕೆಲಸವನ್ನು ಎಷ್ಟೇ ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಪರವಾಗಿಲ್ಲ, ನಾನು ಇದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಇನ್ನು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರ ಆದಮೇಲೆ ತಾಯಿ ಅನುಗ್ರಹದಿಂದ ಮದುವೆ ಕೆಲಸ ಇನ್ನೇನು ವಿಳಂಬ ಆಗುತ್ತೋ ಅದನ್ನೂ ಕೂಡ ಆಗ್ತಕ್ಕಂಥದ್ದೇ. ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದಿದೆ. ಅತಿಯಾಗಿ ಶೀಘ್ರಾತಿ ಶೀಘ್ರವಾಗಿ ನಿಮ್ಮ ಮನೋಚಿಂತಿತ ಕಾರ್ಯಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗತ್ತೆ ದೃಢ ಮನಸ್ಸಿನ ಸಂಕಲ್ಪದೊಂದಿಗೆ. ಈಗ ತಿಳಿಸಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗವನ್ನು ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ತುಲಾರಾಶಿಯವರಿಗೆ ಯಶಸ್ಸು ಕಾಣತಕ್ಕಂಥದ್ದು. ಯಾಕೆ ಅಂದರೆ ನಿಮ್ಮ ರಾಶಿಯೂ ಹಾಗೇ ಇದೆ, ನಿಮ್ಮ ಫಲಾಫಲಗಳು ಹಾಗೇ ಇದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಭಾಳಷ್ಟು ವೇಗವಾಗಿ, ಚುರುಕಾಗಿ, ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನವೇ. ಅದಾದ ನಂತರ ಆಗುವಂತಹ ಕೆಲಸಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹ ರೀತಿಯಲ್ಲಿದೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಅಥವಾ ನಿಮಗೆ ಯಾರಾದರೂ ಏನಾದರೂ ಒಂದು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿದ್ರೆ, ಅಥವಾ ಏನಾದರೂ ಹಣಕಾಸನ್ನು ಕೊಡ್ತೀನಿ, ಅಥವಾ ವ್ಯವಹಾರಗಳನ್ನು ಮಾಡಿಕೊಡ್ತೀನಿ, ಕೆಲಸ ಕಾರ್ಯಗಳನ್ನು ನಾನು ಗೆದ್ದು ಕೊಡ್ತೀನಿ, ಅಥವಾ ನೀವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಸ್ಕೊಡ್ತೀನಿ, ಇಂತಹ ಮಾತುಗಳು ಮಾತಾಗಿಯೇ ನಿಂತುಕೊಳ್ಳುತ್ತೆ ವಿನಃ ಕಾರ್ಯಗತಿಗೆ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಹಾಗೆ ಒಂದಷ್ಟು ಆರೋಗ್ಯದ ಬಗ್ಗೆ ಮಾತ್ರ ಬಹಳ ಕಾಳಜಿ ಇಟ್ಕೋಬೇಕು. ಯಾಕೆಂದರೆ ಆರೋಗ್ಯ ಎಂಬತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿ ತುಂಬ ಆಯಾಸಗೊಳ್ತೀರಿ, ಮನಸ್ಸು ಸುಸ್ತು ಮಾಡ್ಕೊಳ್ತೀರಿ, ಕೆಲಸಕ್ಕೆ ಬಾರ್ದಂಥ ವಿಚಾರದಲ್ಲಿ ಸ್ವಲ್ಪ ವ್ಯಾಜ್ಯಗಳು ಗಲಾಟೆಗಳನ್ನು ಮಾಡ್ಕೊಳ್ತೀರಿ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ರಾಹು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಶನಿ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಎಂಬತಕ್ಕಂಥದ್ದೇ ಕಾಣಿಸ್ಕೊಳ್ಳುತ್ತೆ. ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ. ಇವತ್ತು ನೀವು ಮಾಡೋ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ತುಲಾರಾಶಿಯಲ್ಲಿರ್ತಕ್ಕಂಥವರು ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಅಥವಾ ಗ್ರಾಮ ದೇವತೆಯನ್ನು ದರ್ಶನ ಮಾಡ್ತಾ, ಅಥವಾ ಎಲ್ಲಾದರೂ ಒಂದು ದೇವಸ್ಥಾನದಲ್ಲಿ ಒಂದಿಷ್ಟು ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸಮಸ್ಯೆಗಳ ಸೆರೆಮಾಲೆ ನಿಮಗೆ ಸಾವಿರದಷ್ಟಿದ್ದರೂ ನಿಮ್ಮ ಚಿಂತನೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳಲ್ಲಿ ಏನಾದರೂ ಒಂದು ಕಾಣಬೇಕು ಅಂತಿರ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಬರೀ ಶ್ರಮವಹಿಸಿ ಕೆಲಸ ಮಾಡ್ತಿದ್ದೀರಿ, ಪ್ರತಿಫಲ ಕಾಣದಂಥ ರೀತಿಯಲ್ಲಿದ್ದೀರಿ. ಉದ್ಯೋಗಕ್ಕಾಗಿ ಹುಡುಕಾಡ್ತಾ ಇದ್ದೀರಿ, ಮನಸ್ಸು ನೆಮ್ಮದಿದಂಥ ರೀತಿ ನೋಡ್ತಾ ಇದ್ದೀರಿ. ವಿವಾಹಕ್ಕಾಗಲಿ, ಅಥವಾ ಕುಟುಂಬದ ನೆಮ್ಮದಿಗಾಗಲಿ, ಅಥವಾ ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸವನ್ನು ಸರಸಲಾಪವಾಗಿ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಗಾಗಲಿ ಬರೀ ಚಿಂತನೆಗಳು ಸಾಕಷ್ಟು. ಇವತ್ತು ಸುಮಾರು ಮಧ್ಯಾಹ್ನ 2 ಗಂಟೆ 15 ನಿಮಿಷದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭ ಎಂಬತಕ್ಕಂಥದ್ದು ಕಡಿಮೆ. 2 ಗಂಟೆ 15 ನಿಮಿಷ ಆದ ನಂತರ ಸ್ವಲ್ಪ ಮಟ್ಟಿಗೆ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗುತ್ತೆ. ಅಲ್ಲಿಂದ ಆಚೆಗೆ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಆದರೆ ಶುಭ ಸಂಧ್ಯಾಕಾಲ ಅಂದರೆ 4 ರಿಂದ 6:20, 4 ಗಂಟೆಯಿಂದ 6 ಗಂಟೆ 20 ನಿಮಿಷ. ಈ ಸಮಯದಲ್ಲಿ ಶಕ್ತಿ ದೇವಾಲಯದಲ್ಲಿ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು, ಅಥವಾ ಇದೇ ದಿನ ರಾಹುಕಾಲದಲ್ಲಿ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕುವಂಥದ್ದು, ಅಥವಾ ನಿಮ್ಮ ಸಾಧ್ಯವಾದರೆ ಶಕ್ತಿ ಇದ್ದರೆ ಮಧ್ಯಾಹ್ನ ಯಾರಾದರೂ ಒಬ್ಬರು ಬಡಬಗ್ಗರಿಗೋ, ಸಾಧು ಸಂತರಿಗೋ, ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ 12 ರಿಂದ 1 ಗಂಟೆ ಒಳಗೆ ಏನಾದರೂ ಒಂಚೂರು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ಆದಷ್ಟು ಇವತ್ತಿನ ದಿವಸ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ. ಏನೇ ಮಾಡಬೇಕಂದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಇವತ್ತು ಮಾಡುವ ಪ್ರತಿಯೊಂದು ಕಾಯಕವು ಮತ್ತೊಬ್ಬ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಆಲೋಚಿಸಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಒಂದಿಷ್ಟು ಒಳಿತಾಗಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ.
ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಯೋಗಾಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದು ಒಂದು ಕಡೆ ಆದರೆ, ಇವತ್ತು ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಮುನೇಶ್ವರನ ಸಾನ್ನಿಧ್ಯ, ಶಿವ ಸಾನ್ನಿಧ್ಯ ಅಥವಾ ರುದ್ರರ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ನಿಮ್ಮ ಹೆಸರು ಹೇಳಿ ಮಾ. ಹಾ, ಖಂಡಿತ ಮಾತಾಡಿ. ನಿಮ್ಮ ಹೆಸರು ಹೇಳಿ. ಗೀತಾ ಅಂತ. ಗೀತಾ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮಗನ ಬಗ್ಗೆ ಮಾತಾಡ್ಬೇಕು. ಆಯ್ತು, ಮಾತಾಡಿ ಮಾ. ಹಲೋ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಗನಿಗೆ 3 ವರ್ಷ ಆಯ್ತು ಮದ್ವೆ ಆಗಿ. ಜೆಪಿ ನಗರದಲ್ಲಿ ಮದ್ವೆ ಮಾಡಿದ್ವಿ. ನವೆಂಬರ್ 10ಗೆ ಆಗಿದ್ದು. ಅವಳು ನಾಮಕರಣಕ್ಕೆ ಮದ್ವೆ ಮಾಡ್ಕೊಂಡ್ರು. ಇಲ್ಲಿ 3 ದಿವಸ ಅಲ್ಲಿ 3 ದಿವಸ ಇರ್ಬೇಕಂತ ಇದ್ರು. ಅವ್ರ ತಾಯಿ ಮನೆಗೆ 3 ದಿವಸ, ನಮ್ಮ ಮನೆಗೆ 3 ದಿವಸ ಇದ್ಲು ಅವಳು. ಆಮೇಲೆ ಫಸ್ಟ್ ನೈಟ್ ಮಾಡಿಲ್ಲ. 3 ತಿಂಗಳು ಟೈಮ್ ಕೇಳ್ಕೊಂಡ್ಲು. ಇವ್ರು ರೈಲ್ವೆ ಕೆಲ್ಸ. ನಮ್ಮ ಮಗ ಏನಾಗುತ್ತೆ ಅಂತ ಭಯ ಬಿಟ್ಕೊಂಡು ನಮ್ಮ ಮನೆಗ್ 3 ದಿವಸ ಇರೋವಾಗ ಕೆಳಗಡೆ ಅವನು ಅವಳ ಮೇಲ್ಗಡೆ ಮಲ್ಕೊಂಡಿದ್ಲು. ಯಾಕಮ್ಮ ಈ ತರ ಅಂದ್ರೆ, ಇಲ್ಲಪ್ಪ ಅವ್ರು 3 ತಿಂಗಳು ಟೈಮ್ ಕೇಳ್ಕೊಂಡಿದ್ದಾರೆ ಅಂತ ಹೇಳ್ದ ನಮ್ಮ ಮಗ. ಆಮೇಲೆ ಹುಡುಗಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಮದ್ವೆ ಮಾಡ್ಬಿಟ್ರು, ಸ್ವಲ್ಪ ಇರೋರು ಅಂತ ಹೇಳ್ಕೊಂಡು ನಾವ್ ಮನೆ ನೋಡ್ಕೊಂಡು ಅವ್ರ ಹುಡುಗಿ ಮದ್ವೆ ಮಾಡಿದ್ರು ಅವ್ರು. ಇವಾಗ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಲು. ಅದಾದ್ಮೇಲೆ ನಾ ಬರ್ಬೇಕಂತ ಹೇಳಿದ್ದೆ. ನನ್ನ ಮೇಲೆ ಊಟ ಕೊಟ್ಟಿಲ್ಲ, ಮಗ್ಗು ಕೊಟ್ಟಿಲ್ಲ. ಬಚ್ಚಿನ ಮನೇಲಿ 3 ಬಚ್ಚಿತ ಐತೆ, ಮಗ್ಗುಗಳೈತೆ. ಒಂದೊಂದ್ ಕೇಸ್ 3 ಜನನೇ ಇರೋದು. ನಾವು ನಮ್ಮ ಯಜಮಾನ್ರು, ನನ್ ಮಗ ಹೋಗ್ಬಿಟ್ಲು, ಬಂದೇ ಇಲ್ಲ. ತಿರ್ಗಾ ಅವಳು ಕೋರ್ಟ್ಗೆ ಹಾಕ್ಬಿಟ್ಲು. ಕೋರ್ಟ್ಗೆ ಹಾಕಿ ಫಸ್ಟ್ ಹೆಂಗೆ ಅವ್ರ ಲಾಯರ್ ಮಾತಾಡಿದ್ರು, ನೀವು ಡೈವರ್ಸ್ಗೆ ಬೇಕು. ಅಮೀನ ಬಂದು ನೋಟಿಸ್ ತಂದು ಕೊಟ್ರು, ಡೈವರ್ಸ್ ಬೇಕಂತೆ. ಸರ್ ಆಯ್ತು ಅಂತ ಕೇಳಿದ್ರು. 25 ಲಕ್ಷ ಕೊಟ್ರೆ ಬರ್ಕೊಡ್ತೀನಿ, ಇಲ್ಲಾಂದ್ರೆ ಬೇಡ ಬರ್ಕೊಡಲ್ಲ ಅಂತ ಇವಾಗ 3 ತಿಂಗಳಿಂದ ಕೋರ್ಟ್ಗೆ ಅಲಿತಾ ಇದೀವಿ. ಅವ್ನ ಜೀವನನೇ ಹಾಳಾಗೋಯ್ತು. 33 ವರ್ಷಕ್ಕೆ ಮದುವೆ ಮಾಡ್ಕೊಂಡ. ಇವಾಗ 36 ವರ್ಷ ಆಗ್ತಾ ಇದೆ. ರೈಲ್ವೆ ಕೆಲಸ. ಏನ್ ಮಾಡೋದಂತಾನೆ ಅರ್ಥ ಆಗ್ತಾ ಇಲ್ಲ. ಧನುಷ್ರಾಶಿ ಅವ್ನು. ಏನ್ ಮಾಡೋದ್ ಪರಿಹಾರ ಹೇಳಿದ್ರು ಅವ್ನ ಲೈಫೇ ಹಾಳಾಗೋಗ್ತಾ ಇದೆ. ಅವ್ರು ಏನ್ ಇಲ್ದವ್ರು, ಬಡ ಹುಡುಗಿ. ಇಷ್ಟಕ್ಕೂ ನಮ್ಮ ಮನೆಗ್ ಬಂದ್ರೆ ಚೆನ್ನಾಗಿರ್ತಾಳೆ, ಇಬ್ರು ಚೆನ್ನಾಗಿದ್ರೆ ಸಾಕಂತ ನಾವು ನನ್ ಮೇಲೆನೆ ತುಂಬಾ ಹೇಳ್ಕೊಂಡು ಊಟ ಕೊಟ್ಟಿಲ್ಲ, ಬಟ್ಟೆ ಕೊಟ್ಟಿಲ್ಲ, ಏನೇನೋ ಹೇಳ್ತಾಳೆ. ಬರೋರು ಅವ್ರ ಮಾವ, ಅವ್ರ ಹುಡುಗಿಗೆ ಅಮ್ಮ, ಅವ್ರ ಅಪ್ಪನೂ ತೀರ್ಕೊಂಡ್ರು. ಈ ಯೋಚನೆಯಿಂದ ಶುಗರ್ ಇದಾಗಿ ಮಾತ್ರೆ ಕುಡಿದ್ರೆ ಅವ್ರ ಅಪ್ಪನೂ ತೀರ್ಕೊಂಡ್ರು ಕೋವಿಡ್ ಅಲ್ಲಿ. ಈಗ ಹುಡುಗಿ ಅವ್ರ ತಮ್ಮ ಇಬ್ಬರೇ ಇರೋದು. ಅವ್ರ ಮಾವನೇ ಬಾಳ್ಸಕ್ ಬಿಟ್ಟಿಲ್ಲ. ಅವ್ರ ಮಾವ ಅವ್ರ ಅಮ್ಮನ ಅಣ್ಣ, ಸ್ವಂತ ಅಣ್ಣ. ಈ ತರ ಇದೆ. ಹೋಗಿ ಇದು ಅಲ್ಕೂರಲ್ಲಿ ಸ್ಲಮ್ಮಲ್ಲಿ ತಗೊಂಡ್ ಬಂದ್ವಿ ಹುಡುಗಿನ. ಚೆನ್ನಾಗಿರ್ತಾಳೆ, BBM ಒಂದು ಓದಿದಾಳೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರ ಮನೇಲಿ ಒಂದ್ ಫೋನು ನಾವು ತಗೊಂಡಿಲ್ಲ. ಏನ್ ಮಾಡೋದಂತ ಗೊತ್ತಿಲ್ಲ ಗುರುಜಿ. ನನ್ನಲ್ಲಿ ಕೋರ್ಟಲ್ಲಿ ಅಷ್ಟು ಹೇಳ್ತಾ ಇದ್ದಾಳಂತೆ. ಮೊನ್ನೆನೂ ಕೋರ್ಟ್ಗೆ ಹೋಗಿದ್ರು. ನಿಮ್ಮ ಅಮ್ಮನ್ನ ನಿಮ್ಮ ಅಕ್ಕ ತಂಗಿದ್ರ ಮದ್ವೆ ಮಾಡ್ಕೊ ಅಂತಾಳಂತೆ. ಏನೇನೋ ಮಾತಾಡ್ತಾಳೆ. ಅವನು ಬಾಯೇ ಬಿಟ್ಟಿಲ್ಲ ಗೌರ್ಮೆಂಟ್ ಕೆಲಸ ಅಂತ. ಇವಾಗ 25 ಲಕ್ಷ ಕೊಟ್ರೆ ನಾನು ಬರ್ಕೊಡ್ತೀನಿ ಅಂತ ಕುಂತಾಳೆ ಗುರುಜಿ. ನಾವ್ ಬಾಳ್ಬೇಕಂತಾನೆ ಹೇಳಿ ಬರಕ್ ಹೇಳ್ತೀವಿ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಇವತ್ತಿನ ದಿವಸ ನಿಮ್ಮೊಬ್ಬರ ಸಮಸ್ಯೆ ಅಂತಲ್ಲ, ಸಾಕಷ್ಟು ಜನ ಗಂಡೆತ್ತಿರ್ತಕ್ಕಂತಹ ಗಂಡು ಮಕ್ಕಳ ಮನೆಗಳಲ್ಲಿ ಈ ಸಮಸ್ಯೆ ಕಾಣ್ತಾ ಇದ್ದೀವಿ. ನೋಡಿ, ಇವತ್ತು ಪ್ರಕೃತಿ, ಪರಿಸರ ಮತ್ತು ನಾವು ಅಂದುಕೊಂಡಂಗೆ ಒಂದು ಹೆಣ್ಣು ಕೊಡ್ತಿರ್ತಕ್ಕಂಥ ಸ್ಥಾನಮಾನ ಎಂಬತಕ್ಕಂಥದ್ದು ಬಹಳ ದೊಡ್ಡದು. ಪ್ರತಿಯೊಬ್ಬರು ಒಂದು ಹೆಣ್ಣಿಗೆ ಸಮಸ್ಯೆ ಅಂದರೆ ನಾವು 1000 ಜನ ಒಟ್ಟಾಗ್ತೀವಿ, ಹೆಣ್ಣು ಮಗುಗೆ ಸಹಾಯಕ್ಕೆ ನಿಂತ್ಕೊಳ್ತೀವಿ. ಆದರೆ ಎಷ್ಟೋ ಜನ ಮನೆಗಳಲ್ಲಿ ಗಂಡು ಮಕ್ಕಳನ್ನು ಗಂಡೆತ್ತಿರ್ತಕ್ಕಂಥ ತಂದೆ ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ. ಗಂಡು ಮಕ್ಕಳು ಇವತ್ತು ಸಹ ಮದುವೆ ಆಗಿ 1 ತಿಂಗಳು ನೆಟ್ಟಿಗೆ ಸಂಸಾರ ಇಲ್ದಿರ ಆ ಮದುವೆ ಆಗಿರೋದಕ್ಕೆ ಟ್ಯಾಕ್ಸನ್ನು ಅವ್ರದ್ದು ಸಂಬಳ ಆಗಲಿ ಅಥವಾ ಅವ್ರ ಅರ್ಧ ಆಸ್ತಿ ಆಗಲಿ ಇದನ್ನು ಬರೀಬೇಕಾಗಿದೆ. ಇದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟು ಇದನ್ನೇ ಒಂದು ಆಟ ಕಟ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈ ವೇದಿಕೆಯಲ್ಲಿ ನಾನು ಇದು ಹೇಳಬಾರ್ದು, ಆದರೂ ತಿಳಿಸ್ತಾ ಇದ್ದೀನಿ ಕೇಳಿ. ಇದು ನಿಮ್ಮೊಬ್ಬರ ಸಮಸ್ಯೆ ಅಲ್ಲ. ನನಗೆ ಕಾಗದಗಳು ವಾರಕ್ಕೆ ಬರ್ತಕ್ಕಂಥ ಕಾಗದಗಳಲ್ಲಿ ಕಡಿಮೆ ಅಂದರೆ ಒಂದು 5 ರಿಂದ 10 ಕಾಗದ ಬರೀ ಇಂಥದ್ದೇ ಇರುತ್ತೆ. ಗಂಡು ಮಕ್ಕಳ ಮದುವೆ ಆಗುವಂಥದ್ದು
ಒಂದು ಫಸ್ಟ್ ನೈಟ್ ಅಲ್ಲ, ಯಾವ ನೈಟು ಇಲ್ಲ ಅಲ್ಲಿ. ಅವರು ಯಾತಕ್ಕಾಗಿ ಇಂತಹ ಒಕ್ಕರ್ವೋ, ಏಕೆಂದರೆ ಅವರು ಇನ್ನೊಬ್ಬರನ್ನು ಪ್ರೀತಿಸಿರ್ತಾರೆ, ಅಲ್ಲಿ ಮನಸ್ಸು ಒಪ್ಪೋದಿಲ್ಲ, ದೇಹವನ್ನು ಇಬ್ಬರೊಂದಿಗೆ ಹಂಚ್ಕೊಳ್ಳಿಕ್ಕಾಗೋದಿಲ್ಲ. ಆಗ ಮನಸ್ಥಿತಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇವತ್ತು ನಾಳೆ ನೋಡ್ತಾರೆ, ಮನಸ್ಸು ಒಪ್ಪೋದೇ ಇಲ್ಲ, ನನಗೆ ಬೇಡ ಡೈವರ್ಸ್ ಕೊಡಬೇಕಾದ್ರೆ ನನಗೆ 20 ಲಕ್ಷ ಕೊಡು, 25 ಲಕ್ಷ, ಅದೃಷ್ಟ ನಿಮ್ದು 25 ಲಕ್ಷ. ಇನ್ನೂ ಸುಮಾರು ಜನ 50 ಲಕ್ಷ, 1 ಕೋಟಿ ಕೇಳಿರೋರು ಇದ್ದಾರೆ. 1 ಕೋಟಿ ಕೇಳಿದ್ರೆ 50ಕ್ಕೆ ಬರ್ತಾರೆ ಅಂತ. ಇದು ಹೇಗಿದೆ ಅಂದರೆ ವ್ಯಾಪಾರ ಒಂಥರ ಈ ದನ ಕರುಗಳ ವ್ಯಾಪಾರ ಇತ್ತಲ್ಲ, ಅದಕ್ಕಿಂತ ಹೀನವಾಗಿ ಹೋಗ್ತಾ ಇದೆ ಇವತ್ತಿನ ಪರಿಸ್ಥಿತಿ. ಹೆಣ್ಣು ಮಕ್ಕಳ ಮನೆಗಳಲ್ಲಿ ತಂದೆ ತಾಯಂದರು ಫಸ್ಟ್ ಅಲ್ಲಿ ಕಲ್ತ್ಕೋಬೇಕು. ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಆ ಹೆಣ್ಣನ್ನು ಅಲ್ಲಿ ಸೇರಿಸಬೇಕು, ಅಲ್ಲಿ ಸಂಸಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಹೆಣ್ಣೆತ್ತೆ ತಂದೆ ತಾಯಿನೂ ಚಿಂತನೆ ಮಾಡಬೇಕು. ಆದರೆ ನಮ್ಮಲ್ಲಿ ಮಾಡ್ತಾ ಇಲ್ಲ. ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ದಾಂಪತ್ಯ, ಒಂದು ಮದುವೆ, ಒಂದು ಸಂಬಂಧ, 2 ಸಂಬಂಧಗಳನ್ನು ಸೇರಿಸುವಂಥ ಒಂದು ಕಾಲ, ಅದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದನ್ನು ಸಂಪೂರ್ಣ ಮರೆತು ಹೋಗ್ತಾ ಇದ್ದಾರೆ. ಆ ಮರೆತಿರೋದ್ರಿಂದಲೇ ಇವೆಲ್ಲವೂ ಮಾರಕ ಆಗೋಗ್ತಾ ಇದೆ. ಆದರೂ ಇವತ್ತು ಕೋರ್ಟಲ್ಲಿ ಬಂದಿರತಕ್ಕಂಥ ಕೇಸುಗಳಲ್ಲಿ ತುಂಬ ಕೇಸಸ್ಸು ಹೆಣ್ಣು ಮಕ್ಕಳು ಈ ತರಹ ಇಲ್ಲದೆ ಸಲ್ಲದನ್ನು ಹೇಳಿ ಅವರು ಒಂದು ದಾರಿ ತಪ್ಪಿಸ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟಲ್ಲೂ ಸಹಿತ ಒಳ್ಳೆ ಆದೇಶ ಮಾಡಿದ್ದಾರೆ. ಏನೇ ಆದರೂ ಸಮಸ್ಯೆ ಇದ್ದರೆ ಗಂಡದ ಮೇಲೆ ಇರಬೇಕೇ ವಿನಃ ಗಂಡನ ತಂದೆ ತಾಯಿ ಮೇಲಾಗಲಿ, ಅವರ ಅಕ್ಕ ತಂಗಿಯರ ಮೇಲಾಗಲಿ, ಹೌದು ಅವ್ರ ಪರಿಸರದ ಮೇಲಾಗಲಿ ಇವರ ದೌರ್ಜನ್ಯ, ಇವರ ದರ್ಪ, ಇವರ ಕಂಪ್ಲೇಂಟು ಇದು ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸಹಿತ ಒಳ್ಳೆ ಚೆನ್ನಾಗಿ ಆದೇಶ ಕೊಟ್ಟಿದ್ದಾರೆ. ಆದರೂ ಹೆಣ್ಣು ಮಕ್ಕಳಿಗೆ ಈ ಮದಮಾತ್ಸರ್ಯ ಒಳ್ಳೆಯದಲ್ಲ, ಇದು ತಪ್ಪು. ಆದರೆ ನಿಮ್ಮ ವಿಚಾರದಲ್ಲಿ ನಾನು ಸ್ಪಷ್ಟೀಕರಿಸೋದಕ್ಕೆ ಇಬ್ಬರು ನನ್ನ ಮುಂದೆ ಇಲ್ಲ. ಅಂದರೆ ಹೆಣ್ಣು ಮಕ್ಕಳು ಅವಳ ಕಷ್ಟ ಏನಿದೆ ಅಂತ ಕೇಳಲಿಕ್ಕೂ ಇಲ್ಲ, ನಿಮ್ಮ ಮಗನ ಕಷ್ಟ ಏನಿದೆ ಅಂತ ಕೇಳಲಿಕ್ಕೆ ಆಗ್ತಿಲ್ಲ. ಆದರೆ ಈ ಪ್ರಸ್ತುತ ಪ್ರಕೃತಿಯಲ್ಲಿ ಈ ಹೊರಗಡೆ ಪ್ರಪಂಚ ನಡೀತಾ ಇರೋದು ಹೆಣ್ಣು ಮಕ್ಕಳ ಅಟ್ಟಹಾಸ, ದೌರ್ಜನ್ಯ ಮಾತ್ರ ಬಹಳ ಇದೆ. ಇದು ನೈಜವಾಗಿ 10 ಕುಟುಂಬಗಳಲ್ಲಿ ಆಗ್ತಿರೋ ಸಮಸ್ಯೆ ನಾನು ಕಂಡು ಈ ವಿಚಾರ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಜನ ಮನೆಗಳಲ್ಲಿ ಗಂಡು ಮಕ್ಕಳು ಬೀದಿಗೆ ಬರಲ್ಲ. ಕಾರಣ ಏನಂದರೆ ಮರ್ಯಾದೆ ಪ್ರಶ್ನೆ ಅಂತಾರೋ, ಅಥವಾ ನಾಳೆ ಪುನಃ ಇನ್ನೊಂದು ನನಗೆ ಹೆಣ್ಣು ಕೊಡೋದಿಲ್ಲ ಅಂತಲೋ, ಅವ್ರು ಅಲ್ಲೇ ಕೈ ಕಟ್ಕೊಂಡು ಇಂತಹದ್ದಕ್ಕೆ ತಲೆ ಬಗ್ಗಿಸ್ತಾರೆ. 25 ಅಲ್ಲ 50 ಏನೋ ಒಂದು ಪ್ರಾರಬ್ಧ ಕರ್ಮ, ರಾತ್ರಿ ಕನಸಲ್ಲಿ ಬಂದಿದ್ದು ಬೆಳಿಗ್ಗೆ ಕಾಸು ಕೊಟ್ಬಿಡ್ಬೇಕು ನಾನು ಅಂತೇಳಿ ಕಾಸನ್ನು ಕೊಟ್ಟು ಕೈ ತೊಳ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಅದು ಜೀವನ ಅಲ್ಲ, ಆ ದುಡ್ಡಿನಿಂದ ನಿಮ್ಮ ಬದುಕಲ್ಲ, ಆ ದುಡ್ಡು ಯಾವತ್ತೂ ವೇಸ್ಟೇ, ಅದು ಜೀವನ ಹಾಳೆ. ಅದು ಇಂಥದ್ದನ್ನು ಹೆಣ್ಣು ಗಂಡು ಇಬ್ಬರೂ ಆಲೋಚನೆ ಮಾಡಬೇಕು. ದಾಂಪತ್ಯಕ್ಕೆ ಒಂದು ಸುಂದರವಾದ ಬೆಲೆ ಇದೆ. ಹಿಂದೆ ತಂದೆ ತಾಯಿದ್ರು ಅವ್ರ ಜೀವನ ಹೇಗೆ ಮಾಡಿದರೋ ಹಾಗೆ ನಾವು ಮಾಡಬೇಕು ಅಂತಕ್ಕಂಥ ಚಿಂತನೆ ಹುಡುಗನಲ್ಲೂ ಇರಬೇಕು, ಹುಡುಗಿಯಲ್ಲೂ ಇರಬೇಕು. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿ ಅಂತ. ಗುರುಜಿ, ಈಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನ ಅದ್ಭುತಕರವಾಗಿರ್ತಕ್ಕಂಥದ್ದೇ. ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ನ್ಯೂನ್ಯತೆಗಳಿದ್ದರೂ, ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ತೀರಿ. ಇವತ್ತು ನೀವು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಬೆಳಿಗ್ಗೆ ಆದಷ್ಟು ಬೇಗ ಹೊರಟು ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಶ್ರದ್ಧಾಭಕ್ತಿಯ ಕೆಲಸಗಳನ್ನು ಮುಂದುವರಿಸಿದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಒಂದು ಸಾಧ್ಯವಾದರೆ ಬಿಳಿ ಎಕ್ಕದ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಈ ದಿನ ಸಂಪೂರ್ಣವಾಗಿ ಸಾಕಷ್ಟು ಫಲಾಫಲಗಳನ್ನು ಮಕರ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಭಗವಂತ ಆತನ ಕೃಪಾಶೀರ್ವಾದ ನಿಮ್ಮ ಮೇಲಿದ್ದರೆ ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿಂದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಅರ್ಥಗರ್ಭಿತವಾದಂಥ ಬದುಕನ್ನು ತಾವು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಯೋಗಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ನಿರಂತರವಾಗಿ ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಶನೇಶ್ವರನ ಆಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಒಂದು ರಾತ್ರಿ ಮಲಗಿದ್ದು ಪ್ರಾರ್ಥನೆ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಶ್ವೇತವರ್ಣ ಒಂದಷ್ಟು ಅಕ್ಕಿ ಮತ್ತು ಸಾಧ್ಯವಾದರೆ ಒಂದಷ್ಟು ಹಾಲು, ಅಕ್ಕಿ ಹಾಲು, ಒಂದು ಬಿಳಿಯ ಬಣ್ಣದ ವಸ್ತ್ರ, ಇದನ್ನು ದೇವಾಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಳೋದು ಬೇಡ. ಸಮಾಧಾನವಾಗಿರಿ, ತೃಪ್ತಿಕರವಾಗಿರಿ. ಭಗವಂತ ಆಯಾ ಕಾಲಕ್ಕೆ ಏನು ಕರುಣಿಸಬೇಕೋ ಎಲ್ಲವನ್ನೂ ಕರುಣಿಸ್ತಾನೆ. ನಿಮ್ಮ ಸ್ವಕ್ಷೇತ್ರದಲ್ಲೇ ಶನಿ ಇರೋದ್ರಿಂದ ಮನಸ್ಸು ಸ್ವಲ್ಪ ಚಂಚಲತೆ ಆಗ್ಬೋದು, ಮನಸ್ಸು ಇಷ್ಟವಿಲ್ಲದಂಥ ರೀತಿ ಕೆಲಸಗಳನ್ನು ನೋಡಬೇಕಾದ ಪರಿಸ್ಥಿತಿ ಎದುರಾಗ್ಬೋದು. ಒಂದಷ್ಟು ಜನ ರಾಕ್ಷಸರು ಅಟ್ಟಹಾಸ ಮರೆಯುವಂಥದ್ದಾಗ್ಬೋದು. ಏನೇ ಆದರೂ ನಿಮ್ಮನ್ನು ಎಲ್ಲೂ ಸಹಿತ ತೊಂದರೆ ಇಲ್ದಿರ ನೋಡ್ಕೊಳ್ಳುವಂಥದ್ದು ಶನೇಶ್ವರನ ಅನುಗ್ರಹದಿಂದ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾನಸಿಕ ಒತ್ತಡ ಆಗುತ್ತೆ ನಿಜ, ಹಾಗಂತ ಅಂಜೋದು ಬೇಡ, ಭಯಪಡ್ತಕ್ಕಂಥದ್ದು ಬೇಡ. ಭಗವಂತನ್ನೇ ಪ್ರಾರ್ಥನೆ ಮಾಡಿ ಆತನ ಕೃಪಾಶೀರ್ವಾದದಿಂದ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆ ಯೋಗಾಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಒಂದಷ್ಟು ಲಾಭವೂ ಇದೆ, ಸಣ್ಣ ಪುಟ್ಟ ಸಮಸ್ಯೆಯೂ ಎದುರಾಗಬಹುದು. ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥ ಈ ದಿನ ಆದ್ದರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೇವಿನ ವೃಕ್ಷದ ಹತ್ತಿರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಹಾಗೆ ಒಂದು ದೇವಿ ಆಸ್ಥಾನದಲ್ಲಿ ರಾಹುಕಾಲದ ಮುಗಿಯೋದ್ರೊಳಗಾಗಿ, ಅಂದರೆ ರಾಹುಕಾಲ ಪ್ರಾರಂಭದಿಂದ ಮುಗಿಯುವುದರೊಳಗಾಗಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ದೇವರ ದರ್ಶನ ಮಾಡಿ ಬರೋದರಿಂದ ಇಂತಹ ಒಂದು ಗಂಡಾಂತರಗಳು ಬಂದರೂ ಅದನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇಷ್ಟು ಹೊತ್ತು ಆ ತಾಯಿ ಕಷ್ಟವನ್ನು ಹೇಳ್ಕೊಂಡು, ಆ ತಾಯಿ ಹೇಳ್ಕೊಂಡ ಕಷ್ಟ ಬರೀ ಆ ತಾಯಿಗೆ ಮಾತ್ರ ಅಲ್ಲ, ತುಂಬ ಜನ ಗಂಡಸರು, ತುಂಬ ಜನ ಗಂಡೆತ್ತಿರ್ತಕ್ಕಂಥ ಗಂಡು ಮಕ್ಕಳನ್ನ ಹೆತ್ತಿರ್ತಕ್ಕಂಥ ತಂದೆ ತಾಯಂದರು ಇಂತಹ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ನಾನು ಈ ವಿಚಾರವನ್ನು ಒಬ್ಬ ಮನಸ್ಸಿಗೆ, ಅಂದರೆ ಆ ತಾಯಿ ಹೇಳಿದ್ದು ಅಂತ ಅವಳ ಬಗ್ಗೆ ಕನಿಕರದಿಂದ ಮಾತಾಡ್ತಿಲ್ಲ. ಸಾಕಷ್ಟು ಕುಟುಂಬಗಳಲ್ಲಿರ್ತಕ್ಕಂಥದ್ದು ಮದುವೆ ಎಂಬತಕ್ಕಂಥದ್ದು ಒಂದು ಅಮೂಲ್ಯವಾದಂಥ ಸುಂದರ ಕ್ಷಣ, ಒಂದು ದಾಂಪತ್ಯಕ್ಕೆ ಒಂದು ಪ್ರಥಮ ಸ್ಥಾನ. ಅಂತಹದ್ದನ್ನು ಆರೋಗ್ಯಕರವಾದ ಬೆಳವಣಿಗೆಯಲ್ಲಿ ಹೋಗಬೇಕು. ಯಾವುದೇ ಕಾರಣಕ್ಕೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಮತ್ತು ಒಲ್ಲದ ಗಂಡನಿಗೆ ಮೊಸರಿನಲ್ಲಿ ಕಲ್ಲು ಅಂತ ಹೆಣ್ಣು ಮಕ್ಕಳು ಮದುವೆ ಆಗಬೇಕಾದ್ರೆ ನಿಮಗೇನಾದರೂ ಬೇರೆ ತರಹ ನಿಮ್ಮ ಚಿಂತನೆಗಳಿದ್ದರೆ ಆ ಚಿಂತನೆಗಳನ್ನು ನಿಮ್ಮ ತಂದೆ ತಾಯಿ ಹತ್ರ ಮೊದಲೇ ಪ್ರಸ್ತಾವನೆ ಮಾಡಿ. ಆ ಪ್ರಸ್ತಾವನೆ ಇಲ್ಲದಿರ ನೀವು ಮದುವೆ ಮಾಡಿಕೊಂಡು ಇಲ್ಲೂ ಬದುಕಾಗ್ದಿರಾ ಅಲ್ಲೂ ಬದುಕಕ್ಕಾಗ್ದಿರಾ, ನಾಳೆಗೆ ಎಲ್ಲೋ ಒಂದು ದಿವಸ ನಿನಗೆ ಬಿಡುಗಡೆ ಬೇಕು ಅಂತ ಬಂದಾಗ ಆ ಬಿಡುಗಡೆ ಸಡನ್ನಾಗಿ ಸಿಗಲಿಲ್ಲ ಅಂತ ಇಂತಹ ನರಕದ ಕೋಪಕ್ಕೆ ತಳ್ಳಬಾರ್ದು. ಹೆಣ್ಣಿಗೆ ತಾಯಿ ಸ್ಥಾನ ಇದೆ, ಮಾತೃಸ್ಥಾನ ಇದೆ. ಹೆಣ್ಣಿಗೆ ಪವಿತ್ರವಾದಂತಹ ಒಂದು ರೀತಿ, ಒಂದು ಸುಂದರವಾದ ಬದುಕಿದೆ. ಜೊತೆಗೆ ಹೆಣ್ಣನ್ನು ಪೂಜನೀಯವಾದ ಸ್ಥಳದಲ್ಲಿಟ್ಟು ಪೂಜಿಸುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಹೆಣ್ಣು ತಂದೆ ತಾಯಿಗೆ ಗೌರವ ತರುವಂಥದ್ದಾಗಬೇಕು. ಅದೇ ಹೆಣ್ಣು ಗಂಡದ ಮನೆ ಯಶಸ್ಸನ್ನು ಕಾಪಾಡ್ಕೋಬೇಕು. ಅದೇ ಹೆಣ್ಣು ಸುಂದರವಾದ ಬದುಕನ್ನು ಬದುಕಬೇಕು. ಆ ಬದುಕೋದನ್ನು ನೋಡಿ ನಾವೆಲ್ಲರೂ ಸಮಾಜದಲ್ಲಿ ತಾಯಿಯ ಸ್ಥಾನಕ್ಕೆ ಎಂತಹ ಒಂದು ಮಹತ್ವದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ. ಒಳ್ಳೆಯದಾಗಲಿ.